ಬ್ಲಾಗಲ್ಲಿ ಈ ರೀತಿ ಒಪಿನಿಯನ್ ಎಕ್ಸ್ಪ್ರೆಸ್ ಮಾಡಿದೆ. ಈ ರೀತಿ ಒಂದು ಆಫ್ಲೈನ್ ಸೆಂಟರ್ ಮಾಡಬೇಕಂತಿದ್ದೀನಿ, ಹೌ ಮೆನಿ ಆಫ್ ಯು ಆರ್ ಇಂಟ್ರೆಸ್ಟೆಡ್ ಟು ಕಮ್ ಡೌನ್ ಟು ಬ್ಯಾಂಗ್ಳೂರ್ ಅಂತ. ಸೊ ಆಶ್ಚರ್ಯಕರ ರೀತಿಯಲ್ಲಿ 311 ಜನ ಅಪ್ಲೈ ಮಾಡಿದರು. ಓ, ದ್ಯಾಟ್ ಈಸ್ ದಿ ಸ್ಟ್ರೆಂಗ್ತ್ ಆಫ್ ಬ್ಯೂಟಿ ಆಫ್ ಆನ್ಲೈನು ಅಷ್ಟೊಂದು ಜನ ಅಪ್ಲೈ ಮಾಡಿದ್ದು. ಬಟ್ ನನಗೆ ಭಯ ಆಯಿತು. ಇವಾಗ ಏನಾಗಿದೆ ಸರ್, ಇವಾಗ ಎಜುಕೇಷನ್ ಮಾಡೆಲ್ಲೇ ಹಾಳಾಗೋಗ್ಬಿಟ್ಟಿದೆ. PUC ತನಕ ಮಕ್ಳಿಗೆ ಟೈಮ್ ಇಲ್ಲ, ಎಕ್ಸ್ಟ್ರಾ ಕರಿಕ್ಯುಲರ್ಸ್ ಮಾಡೋಕ್ಕೂ ಇಲ್ಲ. ಸೊ ನಮಗೆ ಆವಾಗ ಈ ಪ್ರೆಷರ್ ಇರಲಿಲ್ಲ, CET ನೀಟ್ ಅಂತಂದು. ನಮಗೆ PUC ಮುಗಿಯೋಕ್ಕೆ ಬಂದಾಗ ಸುಮ್ಮನೆ ಒಂದು ಅಪ್ಲಿಕೇಶನ್ ಹಾಕ್ಸೋರು, ನೋ ಕೋಚಿಂಗ್, ನಥಿಂಗ್. ಸೊ ವಿ ಹ್ಯಾಡ್ ಟೈಮ್ ಟು ಪ್ಲೇ, ವಿ ಹ್ಯಾಡ್ ಟೈಮ್ ಟು ರೀಡ್ ಬುಕ್ಸ್, ವಿ ಹ್ಯಾಡ್ ಟೈಮ್ ಟು ಎಕ್ಸ್ಪ್ಲೋರ್ ದಿ ವರ್ಲ್ಡ್. ಇವಾಗಿನ ಮಕ್ಕಳಿಗೆ ಇಲ್ಲ ಅದು. ಈಗ ರಾಷ್ಟ್ರೀಯತೆ ಅಂತ ಇವೆಲ್ಲ ಏನು ಹೇಳ್ತೀವಲ್ಲ, ಇದು ದೇ ನಾಟ್ ಕಾನ್ಸ್ಟಿಟ್ಯೂಷನ್ಗೆ ಬದ್ಧವಾಗಿರೋಂಥ ರಾಷ್ಟ್ರೀಯತೆ ಅಲ್ಲ, ಅದು ಒಂಥರ ಇಮೋಷನಲ್ ಆಗಿರೋವಂಥದ್ದು. ಸೊ ಇದು ನಾವು ನೋಡಿ ಸೋಷಿಯಲ್ ಮೀಡಿಯಾದಲ್ಲೂ ನೋಡ್ತೀವಿ, ಯಾರೋ ಭಾಳ ಪಾಪ್ಯುಲರ್ ಆಗಿರ್ತಾನೆ, ಅವನೇನಾದರೂ ದಪ್ಪ ಅಂತ ಕೆಳಗೆ ಬಿದ್ದರೆ ಅದನ್ನು ಎಂಜಾಯ್ ಮಾಡುವಂಥ ಒಂದು ಪ್ರವೃತ್ತಿ ನಮ್ಮ ದೇಶದಲ್ಲಿ ಜಾಸ್ತಿ ಇದೆ. ಸೊ ಈಗಿನ ಯೂತು ಸರ್, ಇಟ್ ಇಸ್ ಆಲ್ ಇಂಟರ್ಲಿಂಕ್ಡ್, ದ ಕೈಂಡ್ ಆಫ್ ಎಜುಕೇಷನ್ ದೇ ಆರ್ ಗೆಟಿಂಗ್. ಮನೆ ಒಳಗೆ ಯಾವ ರೀತಿ ಸಂಸ್ಕೃತಿ ಇದೆ, ಮನೆ ಒಳಗೂ ಒಂದು ಸಂಸ್ಕಾರ ಅನ್ನೋದು ಅದು ಹಾಳಾಗೋಗ್ಬಿಟ್ಟಿದೆ. ಸೊ ಇಟ್ ಹ್ಯಾಸ್ ಮಲ್ಟಿ ಡೈಮೆನ್ಷನಲ್ ಇಶ್ಯೂ. ಅದನ್ನು ಚೆನ್ನಾಗಿ ರಾಜಕಾರಣಿಗಳು ಕ್ಯಾಪಿಟಲೈಸ್ ಮಾಡ್ಕೊಂಡು ಪರ್ಮನೆಂಟಾಗಿ ಪವರಲ್ಲಿರೋ ಅಂಥ ಒಂದು ವ್ಯವಸ್ಥೆ ಸೃಷ್ಟಿ ಮಾಡ್ಕೊಂಡು, ಈಗ ಹೊನ್ನಾಳಿನಲ್ಲಿ ಒಂದು ಫಂಕ್ಷನ್ ಮಾಡಿದ್ವಿ ನಾವು. ಮಕ್ಕಳು ಸ್ಟೇಜ್ ಮೇಲೆ ಕರೆಸ್ಬಿಟ್ಟು ಈ ಈಕ್ವಾಲಿಟಿಗೂ ಮತ್ತು ಫ್ರೀಡಮ್ಗೂ ಏನು ಸಂಬಂಧ ಇದೆ, ನಿಮ್ಮ ಅನಿಸಿಕೆ ಹೇಳಿ ಅಂತ. ಮೆಜಾರಿಟಿ ಬಂದು ಓಪನ್ ಆಗಿ ದೇವರ್ ಟಾಕಿಂಗ್ ನೆಗೆಟಿವ್ ಅಬೌಟ್ ರಿಸರ್ವೇಷನ್. ಅಲ್ಲಿ ಸಮಾನತೆ ಹಾಳಾಗಿದೆ ಅಂತ ಅವ್ರ ಕಲ್ಪನೆ. ಈ ರಿಸರ್ವೇಷನ್ ಇರೋದ್ರಿಂದ ಎಲ್ಲಿದೆ ಸಮಾನತೆ? ನಾನು ಮೆರಿಟ್ ಸ್ಟೂಡೆಂಟು, ನನಗೆ ಸಿಗೋದಿಲ್ಲ ಸೀಟ್ಸ್. ಹುಡುಗಿರು ಬಂದು ಹೇಳಿದ್ರು, ಹುಡುಗರು ಬಂದು ಹೇಳಿದ್ರು. ಅವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ವಾಟ್ ಈಸ್ ಸೋಷಿಯಲ್ ಜಸ್ಟಿಸ್ ಅನ್ನೋದು, ನಮ್ಮ ಹಿಸ್ಟ್ರಿ ಬಗ್ಗೆ ಅವೇರ್ನೆಸ್ ಇಲ್ಲ, ಯಾಕೆ ಈ ರಿಸರ್ವೇಷನ್ ಪಾಲಿಸಿ ಇದೆ ಅನ್ನೋದು ಕೂಡ ಅವ್ರಿಗೆ ಅವೇರ್ನೆಸ್ ಇಲ್ಲ. ವಿನಯ್, ವಚನ ವಾಹಿನಿ ಪರವಾಗಿ ಸ್ವಾಗತ, ಶರಣಾರ್ಥಿ. ನಮಸ್ಕಾರ ಸರ್, ಥ್ಯಾಂಕ್ ಯು. IAS ಕೋಚಿಂಗ್ ಒಂದು ಲಾಬಿ ಅಂತಲೇ ನಾವು ಕರಿತೇವೆ. ಇದು ದೆಹಲಿ ಕೇಂದ್ರಿತವಾಗಿತ್ತು. ಹೌದು. ಬಟ್ ನೀವು ಇದನ್ನು ಇನ್ಸೈಟ್ ಮೂಲಕ ಬೆಂಗಳೂರಿಗೆ ತರುವಂಥ ಸಾಹಸ ಹೆಂಗೆ ಮಾಡಿದ್ರಿ? ಇಟ್ ವಾಸ್ ಆಲ್ಮೋಸ್ಟ್ ಇಂಪಾಸಿಬಲ್. ನಾರ್ತ್ ಇಂಡಿಯನ್ ಲಾಬಿ, ಬೇರೆ ಬೇರೆ ಲಾಬಿಗಳಲ್ಲಿ ಕೆಲಸ ಮಾಡ್ತಾಯಿದ್ದು. ಅಲ್ಲಿ ಅವರಿಗೆ ನೇರವಾಗಿ ಹೇಗೆ UPSC ಇದು ಪರೀಕ್ಷೆಗಳು ನಡೀತಾವೆ ಅನ್ನೋದು ಗೊತ್ತಿತ್ತಲ್ಲ. ಈ ಹಿನ್ನೆಲೆಯಲ್ಲಿ ನೀವು ಇದರಲ್ಲಿ ಆಸಕ್ತಿ ಬೆಳೆಸ್ಕೊಳ್ಳೋಕ್ಕೆ ಮೂಲ ಕಾರಣ ಏನು? ನಾನು ಆ್ಯಸ್ ಎನ್ ಆಸ್ಪಿರೆಂಟ್, ನಾನು IAS ಆಸ್ಪಿರೆಂಟ್ ಆಗಿದ್ದೆ. ನೀವೆಲ್ಲಿ ಕೋಚಿಂಗ್ ತೊಗೊಂಡಿದ್ರಿ? ಕೋಚಿಂಗ್ ತಗೊಳ್ಳಿಲ್ಲ, ನಮಗೆ ಆ ಒಂದು ಸೌಭಾಗ್ಯ ಇರಲಿಲ್ಲ. ಒಂದು ಬಡತನದಲ್ಲಿ ಇದ್ದಿದ್ದರಿಂದ, ಆಮೇಲೆ ಒಂದು ಹಳ್ಳಿನಲ್ಲಿ ಕೂತು ಪ್ರಿಪೇರ್ ಆಗ್ತಾ ಇದ್ದಿದ್ದು. ಬಟ್ ಕೋಚಿಂಗ್ ಇಲ್ದೇ ನಾನೇನು ಮಾಡ್ಕೊಂಡೆ, ಐ ಡೆವಲಪ್ಡ್ ಸರ್ಟನ್ ಇಂಟ್ರೆಸ್ಟ್ಸ್. ಬೇರೆ ಬೇರೆ ಬುಕ್ಸ್ ಓದೋದು, ಸಾಹಿತ್ಯ ಓದೋದು. ಕನ್ನಡ ಸಾಹಿತ್ಯ ನಂದು ಐಚ್ಛಿಕ ವಿಷಯ ಇತ್ತು. ಆಮೇಲೆ ಫಿಕ್ಷನ್, ನಾನ್ ಫಿಕ್ಷನ್ ಎಲ್ಲ ಓದ್ತಾ ಇದ್ದೆ. ನಮ್ಮ UR ಅನಂತಮೂರ್ತಿ ಬುಕ್ಸ್ ಓದ್ತಾ ಇದ್ದೆ, ಅವ್ರ ಲೇಖನಗಳನ್ನೆಲ್ಲ ಓದ್ತಾ ಇದ್ದೆ. ಸೊ ಅವಾಗ ಅವರು ಒಂದು ಲೇಖನದಲ್ಲಿ ಬರೆದಿದ್ದರು ಬ್ಲಾಗಿಂಗ್ ಅಂತ. ಅವಾಗ ತಾನೇ ಇಂಟ್ರೊಡ್ಯೂಸ್ ಆಗಿತ್ತೆ. 2006 ನಾನು ಶುರು ಮಾಡಿದ್ದು, 2006 to 2011. ಅವರು ಬ್ಲಾಗಿಂಗ್ ಶುರು ಮಾಡ್ಕೊಂಡಿದ್ರು, ರುಜುವಾತು ಅಂತ ಬ್ಲಾಗ್ ಹೆಸರು. ಅದರಲ್ಲಿ ಅವ್ರ ವಿಚಾರಗಳನ್ನೆಲ್ಲ ಹೇಳ್ತಾ ಇದ್ರಂತೆ. ಸೊ ನನಗೆ ಕ್ಯೂರಿಯಾಸಿಟಿ ಇತ್ತು, ಆ ಬ್ಲಾಗ್ನ ನೋಡಬೇಕಲ್ಲ. ಈಗ ಬ್ಲಾಗ್ ನೋಡ್ಬೇಕಂತಂದರೆ ಇಂಟರ್ನೆಟ್ ಬೇಕು, ಒಂದು ಕಂಪ್ಯೂಟರ್ ಬೇಕು. ಸೊ ಅವಾಗ ನಮ್ಮ ತಂದೆಗೆ ಹಠಕ್ಕೆ ಬಿದ್ದು ಸಾಲ ಮಾಡಿಸ್ಬಿಟ್ಟು, ಇಲ್ಲ IAS ಎಕ್ಸಾಮ್ ಪಾಸ್ ಅವ್ರಿಗೆ ನಂಬಿಸ್ತೇನೆ ನಾನು, IAS ಎಕ್ಸಾಮ್ ಪಾಸ್ ಮಾಡಬೇಕಂದ್ರೆ ಇಂಟರ್ನೆಟ್ ಬೇಕು ಅಂತಂದು. ಯಾಕಂದರೆ ಇಲ್ಲಾಂದರೆ ಸೋರ್ಸ್ ಇಲ್ಲಿ ಸಿಗೋಲ್ಲ ನಮಗೆ ಅಂತ. ಸೊ ಅವ್ರಿಗೆ ಸಂಬಳ ಬರ್ತಿರ್ಲಿಲ್ಲ, ಅದರ ಹೊರತಾಗಿ ಕೂಡ ಸಾಲ ಮಾಡಿಸಿ ಒಂದು CRT ಮಾನಿಟರು ತೊಗೊಂಬಂದೆ, ಕಂಪ್ಯೂಟರು. ಅದರಲ್ಲಿ ಇದೆಲ್ಲಿದೆ ಅಂತ ಹುಡುಕಿ ಬ್ಲಾಗಿಂಗ್ ಅಂದರೆ ಏನು ಅಂತ ಕಲಿತು ಅದೆಲ್ಲ ಬ್ಲಾಗೆಲ್ಲ ಶುರು ಮಾಡಿದೆ. ಸೊ ಅದರಲ್ಲಿ ನಾನು ಬರೆಯೋಕ್ಕೆ ಶುರು ಮಾಡ್ಕೊಂಡೆ. ನಾನು ಸಾಹಿತ್ಯ ಓದ್ತಾ ಇದ್ದರೆ ಅದ್ರ ಮೇಲೆ UPSC ಎಕ್ಸಾಮ್ 3 ಸರಿ ಫಿಲಿಮ್ಸ್ ಪಾಸ್ ಆಯಿತು, ಒಂದು ಸರಿ ಇಂಟ್ರ್ಯೂ ಹೋಗಿದ್ದೆ. ಅವೆಲ್ಲ ಎಕ್ಸ್ಪೀರಿಯನ್ಸಸ್ ಬರೆಯೋಕ್ಕೆ ಶುರು ಮಾಡಿದೆ. ಏನಾಯಿತು, ಬ್ಲಾಗಿಗೆ ಫಾಲೋವರ್ಸ್ ಜಾಸ್ತಿ ಆದರು. ಹೌದು. ಈ ಲೇಖನಗಳು ಮೊದಲನೇ ಬಾರಿ ಬರ್ತಾಯಿದ್ದು. UPSC ಬಗ್ಗೆ ಯಾರೋ ಇಂಟರ್ನೆಟ್ಟಲ್ಲಿ ಬರೀತಾ ಇದ್ದಿದ್ದು ಫಸ್ಟ್ ಟೈಮ್. ನಾನು ಒಪಿನಿಯನ್ಗಳು ಬರೀತಾ ಇದ್ದೆ, ಫಿಲಿಮ್ಸ್ ಹೆಂಗೆ ಕ್ಲಿಯರ್ ಮಾಡೋದು, ಎಲ್ಲಿಂದ ಓದಬೇಕು ಅಂತ. ಸೊ ನನಗೆ ಫಾಲೋವರ್ಸು ಉಟ್ಕೊಂಡ್ರು ವೆಬ್ಸೈಟಲ್ಲಿ. ನಂದು 4 ಅಟೆಂಪ್ಟ್ ಮುಗೀತು. ಮಧ್ಯದಲ್ಲಿ 2 ವರ್ಷ PDO ಆಗಿದ್ದೆ. PDO ಆದಾಗ PDO ಎಕ್ಸ್ಪೀರಿಯನ್ಸ್ ಬರ್ಕೊಂಡೆ. KS ಪಾಸ್ ಆಯಿತು, ಅದರದ್ದು ಎಕ್ಸ್ಪೀರಿಯನ್ಸ್ ಬರೆದೆ. ಸೊ ಫಾಲೋವರ್ಸ್ ಜಾಸ್ತಿ ಆದರೂ KS ಸೇರೋಕ್ಕಾಗಲಿಲ್ಲ, ಯಾಕಂದರೆ ಲಿಸ್ಟ್ ಕ್ಯಾನ್ಸಲ್ ಆಯ್ತು. ಅದಕ್ಕೆ ವೆಯ್ಟ್ ಮಾಡಲಿಲ್ಲ ನಾನು. PDO ಬಿಟ್ಟೆ 2 ವರ್ಷ ಆದಮೇಲೆ. ಅಲ್ಲಿ ನನಗೆ ಯಾಕೋ ಸರಿ ಅನ್ನಿಸ್ಲಿಲ್ಲ. ಐ ವಾಸ್ ಬಿಟ್ ಆ್ಯಂಬಿಷಿಯಸ್. ಸೊ
4 ಅಟೆಂಪ್ಟ್ ಮುಗಿದ ಮೇಲೆ ಈ ವೆಬ್ಸೈಟ್ ನನಗೆ ಹೆಲ್ಪ್ ಮಾಡ್ತು, ಅಂದರೆ ಒಂದು ಧೈರ್ಯ ಕೊಡ್ತು. ಸೊ ಇಷ್ಟೊಂದು ಫಾಲೋವರ್ಸ್ ಬರ್ತಾ ಇದ್ದಾರೆ. ಇಟ್ ವಾಸ್ ನಾಟ್ ಲೈಕ್ ಹಂಡ್ರೆಡ್ಸ್ ಆರ್ ಎನಿಥಿಂಗ್. 2011-12 ಅಷ್ಟೊತ್ತಿಗೆ ಡೈಲಿ 30,000 to 40,000 ಯೂನಿಕ್ ವಿಸಿಟರ್ಸ್ ಇದ್ದರು. ಓ, ನಿಮ್ಮ ಬ್ಲಾಗಿಗೆ. ನಾನಲ್ಲಿ ಯೂನಿಕ್ ಇನಿಷಿಯೇಟಿವ್ಸ್ ಎಲ್ಲ ಶುರು ಮಾಡಿದೆ. 13ನಲ್ಲಿ ಸಿಲೆಬಸ್ ಚೇಂಜ್ ಆಯಿತು IAS ಎಕ್ಸಾಮ್ದು. ಆ ಸಿಲೆಬಸ್ ಪ್ರಕಾರ ಯಾರು ರೈಟಿಂಗ್ ಮೇಲೆ ಹಿಡಿತ ಸಾಧಿಸ್ತಾರೆ ಅವರಿಗೆ ಚಾನ್ಸಸ್ ಇತ್ತಲ್ಲಿ. ಸಿಲೆಬಸ್ ಆ ರೀತಿ ಡಿಸೈನ್ ಮಾಡಿದರು. ರೈಟಿಂಗ್ ಅಂದರೆ ಈ ಕ್ರಿಟಿಕಲ್ ಥಿಂಕಿಂಗ್, ಅನಾಲಿಟಿಕಲ್ ಥಿಂಕಿಂಗ್, ವಿಶ್ಲೇಷಣೆ ಮಾಡೋದು, ವಿಮರ್ಶೆ ಮಾಡೋದು, ಆ ಸ್ಕಿಲ್ಸ್ನ ಡೆವಲಪ್ ಮಾಡ್ಕೊಳ್ಳೋದು ಅನಿವಾರ್ಯ ಆಯಿತು ಈ ಪೋಸ್ಟ್ 2013. ಸೊ ನಾನು ಕಂಡುಕೊಂಡಿದ್ದು ಯಾರು ರೈಟಿಂಗ್ ಪ್ರಾಕ್ಟೀಸ್ ಮಾಡ್ತಾರೆ ಅವರಿಗೆ ಇದು ಸಾಧ್ಯ ಆಗುತ್ತೆ ಅಂತ. ಸೊ ನಾನು ವೆಬ್ಸೈಟಲ್ಲಿ ಡೈಲಿ ಕ್ವಶನ್ಸ್ಗಳು ಕೊಡೋದಕ್ಕೆ ಶುರು ಮಾಡಿದೆ. ನೀವು ಆನ್ಸರ್ ಬರೆದು ಕಳಿಸಿ, ನಾನು ಇವ್ಯಾಲ್ಯೂಷನ್ ಮಾಡ್ತೀನಿ ಅಂತಂದು. ಬಿಕಾಸ್ ನಾನು 3 ಸರಿ ಮೇನ್ಸ್ ಬರೆದಿದ್ದೆ, ನಾನು ರೈಟಿಂಗ್ ಹಾಬಿ ಡೆವಲಪ್ ಮಾಡ್ಕೊಂಡಿದ್ದೆ. ಸೊ ನನ್ನ ಫೀಡ್ಬ್ಯಾಕ್ ಇಷ್ಟ ಆಯಿತು ಅವರಿಗೆಲ್ಲ. ಸೊ ಅವಾಗ ನನಗೆ ಒಂದು ಧೈರ್ಯ ಬಂತು, ಬೆಂಗಳೂರಿಗೆ ಹೋಗಿ ಯಾಕೆ ನಾನೊಂದು ಆಫ್ಲೈನ್ ಮಾಡಬಾರ್ದು ಅಂತ. ಸೊ ನಾನು ಅವಾಗ ನೀವು ಆಗಲೇ ಹೇಳೋದಂಗೆ ನಾನು ಡೆಲ್ಲಿ ಹೋಗ್ಲೂ ಇಲ್ಲ, ಡೆಲ್ಲಿ ಕಾಂಪಿಟೇಷನ್ನು ನೋಡಲಿಲ್ಲ. ಯೂಸಿಂಗ್ ದಿ ಪವರ್ ಆಫ್ ಇಂಟರ್ನೆಟ್ ಒಂದು ಫಾಲೋವರ್ಶಿಪ್ ಬಂದಿತ್ತು. ಸೊ ನಾನು ಬೆಂಗಳೂರು ಎನಿವೇ ಯಾರೂ ಇರಲಿಲ್ಲ ಇಲ್ಲಿ. IAS ಅಂದರೆ 0 ಇಲ್ಲಿ ಬೆಂಗಳೂರು. ಹೌದು, ಏನು ಚಾನ್ಸೇ ಇರಲಿಲ್ಲ. ಒಂದು 40 ಸ್ಟೂಡೆಂಟ್ಸ್ನ, ಅಂದರೆ ನನ್ನ ಬ್ಲಾಗಲ್ಲಿ ಈ ರೀತಿ ಒಪಿನಿಯನ್ ಎಕ್ಸ್ಪ್ರೆಸ್ ಮಾಡಿದೆ, ಈ ರೀತಿ ಒಂದು ಆಫ್ಲೈನ್ ಸೆಂಟರ್ ಮಾಡಬೇಕಂತಿದ್ದೀನಿ, ಹೌ ಮೆನಿ ಆಫ್ ಯು ಆರ್ ಇಂಟ್ರೆಸ್ಟೆಡ್ ಟು ಕಮ್ ಡೌನ್ ಟು ಬ್ಯಾಂಗ್ಳೂರ್ ಅಂತ. ಸೊ ಆಶ್ಚರ್ಯಕರ ರೀತಿಯಲ್ಲಿ 311 ಜನ ಅಪ್ಲೈ ಮಾಡಿದರು. ಓ, ದ್ಯಾಟ್ ಈಸ್ ದಿ ಸ್ಟ್ರೆಂಗ್ತ್ ಆಫ್ ಬ್ಯೂಟಿ ಆಫ್ ಆನ್ಲೈನು. ಅಷ್ಟೊಂದು ಜನ ಅಪ್ಲೈ ಮಾಡಿದ್ದು. ಬಟ್ ನನಗೆ ಭಯ ಆಯಿತು. 311 ಅಂದರೆ ಯು ನೀಡ್ ಎ ವೆರಿ ಬಿಗ್ ಕ್ಲಾಸ್ ರೂಮ್, ಮತ್ತು ದೊಡ್ಡ ಫೆಸಿಲಿಟಿ ಬೇಕು. ಬೆಂಗಳೂರಲ್ಲಿ ಏನೂ ಗೊತ್ತಿಲ್ಲ. ಸೊ ನಾನು ಬಂದು ಒಂದು ಚಿಕ್ಕ ಕ್ಲಾಸ್ ರೂಮ್, ಉದಯ ಸ್ಕೂಲ್ ಅಂತ ಇತ್ತು, ಅಲ್ಲಿ 5 ಗಂಟೆ ಆದಮೇಲೆ ನಿಮ್ಮ ಸ್ಕೂಲ್ ಮುಗಿದ ಮೇಲೆ ಕೊಡಿ ಅಂತಂದೆ. ಅಲ್ಲಿ ಸ್ಟ್ರೆಂತ್ ಒಂದು 40ರಿಂದ 50 ಜನ ಕೂರೋವಷ್ಟಿತ್ತು. ಹಾಗಾಗಿ ಐ ಟುಕ್ ಓನ್ಲಿ 40 ಮೆಂಬರ್ಸ್. ಅವ್ರಿಗೊಂದು ಎಂಟ್ರೆನ್ಸ್ ಇಟ್ಟು 311 ಫಿಲ್ಟರ್ ಮಾಡಿ 40 ಜನ ತೊಗೊಂಡು ಆ 40ರಿಂದ ಶುರು ಮಾಡಿದೆ. ವೆರಿ ಫಸ್ಟ್ ಇಯರ್ 5 ಜನ ರ್ಯಾಂಕ್ ತೊಗೊಂಡ್ರು. 4 ಆಲ್ ಇಂಡಿಯಾ ರ್ಯಾಂಕ್ 8 ಬಂತು. ಆಲ್ ಇಂಡಿಯಾ ರ್ಯಾಂಕ್ 20 ಫಸ್ಟ್ ಬ್ಯಾಚಲ್ಲಿ. ಬಿಕಾಸ್ ಯಾವ್ದು ನಿಮಗಾಗಿರಲಿಲ್ಲ, ನಿಮ್ಮ ಸ್ಟೂಡೆಂಟ್ಸ್ಗೆ ಆಯಿತು. ಮಾಡಿದೆ ನಾನು, ಅವ್ರಿಗೆ ಟೀಚ್ ಮಾಡಲಿಲ್ಲ. ಫ್ರಮ್ ಡೇ 1 ಬರೀ ರೈಟಿಂಗ್. ಡೈಲಿ 10 ಕ್ವಶನ್ ಕೊಡ್ತಾ ಇದ್ದೆ, ಆನ್ಸರ್ ರೈಟಿಂಗ್ ಮಾಡಿಸ್ತಾ ಇದ್ದೆ. ಆ್ಯಂಡ್ ಐ ಯೂಸ್ ಟು ಗಿವ್ ಇಂಡಿವಿಜುವಲ್ ಫೀಡ್ಬ್ಯಾಕ್ ಟು ಈಚ್ ಆ್ಯಂಡ್ ಎವ್ರಿ ಒನ್. ಅದು ಇಟ್ ರಿಸಲ್ಟೆಡ್ ಇನ್ ವಂಡರ್ಫುಲ್ ರಿಸಲ್ಟ್. ಸೊ ಆಲ್ ಇಂಡಿಯಾ ರ್ಯಾಂಕ್ 8 ಬಂತು. ಈಸ್ ನಾವು ರಾಯಚೂರು DC ನಿತೀಶ್ ಅಂತ. ಸೊ ಇನ್ನೊಬ್ಬರು ಆಂಧ್ರದಲ್ಲಿದ್ದಾರೆ, UP ನಲ್ಲಿ, ಗುಜರಾತಲ್ಲಿ. ಒಬ್ಬರು IRS ಇನ್ಕಮ್ ಟ್ಯಾಕ್ಸ್ ಆಯಿತು, ಈಸ್ ನಾವು ಕಮಿಷನರ್, ಜಾಯಿಂಟ್ ಕಮಿಷನರೇ ಪ್ರಮೋಷನ್ ಆಯಿತು ಮುಂಬೈಯಲ್ಲಿ. ಸೊ ಈ ರೀತಿ ಇಲ್ಲಿ ಬೆಂಗಳೂರು ಅನ್ನೋದು ಅದು ಬಂದಿದ್ದನ್ನೆಲ್ಲ ವೆಬ್ಸೈಟಿಗೆ ಹಾಕಿದೆ, ನಾನು ಮಾಡ್ತಾ ಇದ್ದಿದ್ದನ್ನು, ಈ ಥರ ರಿಸಲ್ಟ್ ಬಂದಿದ್ದನ್ನೆಲ್ಲ. ಸೊ ಏನಾಯಿತು, ಆಲ್ ಓವರ್ ಇಂಡಿಯಾಯಿಂದ ಇಲ್ಲಿ ಸ್ಟೂಡೆಂಟ್ಸ್ ಬರೋದಕ್ಕೆ ಶುರು ಮಾಡಿಕೊಂಡ್ರು. ಯಾರೋ ಬೆಂಗಳೂರಲ್ಲಿ ಈ ಥರ ಮಾಡ್ತಿದ್ದಾರೆ ಅಂತಂದು ಅವನ್ ಟ್ರಸ್ಟ್ ಬಿಲ್ಡ್ ಆಗಿತ್ತು. ಸೊ ಅಲ್ಲಿಂದ ನೆವರ್ ಲುಕ್ಡ್ ಬ್ಯಾಕ್. ಒಂದು ಬೆಂಗಳೂರು ಹಬ್ಬ ಆಯಿತು. ಸೊ ನಾವಿಲ್ಲಿ ಬಂದ ಮೇಲೆ ಯು ಆರ್ ದ ಪೈನಿಯರ್ ಇನ್ IAS ಕೋಚಿಂಗ್. UPSCಗೆ ನನಗಿಂತ ಮುಂಚೆ KS ಫೋಕಸ್ಡ್ ಸೆಂಟರ್ಸ್ ಇತ್ತು. ಬಟ್ UPSC IAS ಅಂತಂದು ಐ ಥಿಂಕ್ ಐ ಆಮ್ ದಿ ಪೈನಿಯರ್. ಇನ್ಸೈಟ್ಸ್ ಬಂದ ಮೇಲೆ ಇವತ್ತು ಬೆಂಗಳೂರು IAS ಹಬ್ಬ ಆಗಿತ್ತು. ನೀವು ನಿಮ್ಮ ಬ್ಯಾಕ್ಗ್ರೌಂಡ್ ಹೇಳಿದ್ರಿ, ಹಂಬಲ್ ಬ್ಯಾಕ್ಗ್ರೌಂಡ್ ಅಂದರೆ ನಾನು ಐ ಡೋಂಟ್ ಸೇ ಇಟ್ ಈಸ್ ಪಾವರ್ಟಿ, ಬಡತನ ಅಂತ ನಾ ಕರಂಗಿಲ್ಲ. ಕರೆಕ್ಟ್. ಇವತ್ತು ಯಾರಿಗೆ ಬೌದ್ಧಿಕ ದಾರಿದ್ರ್ಯ ಇರ್ತದೆ ಅವ್ರು ಬಡವರು, ನಿಮಗೆ ಬೌದ್ಧಿಕ ದಾರಿದ್ರ್ಯ ಇರಲಿಲ್ಲ. ಸೊ ಆರ್ಥಿಕವಾಗಿ ಬಡತನ ಇತ್ತು ಅಂತ ಹೇಳಿದ್ರಿ. ನಿಮ್ಮ ತಂದೆ ಮತ್ತು ನಿಮಗೆ ಅದು ಹೆಂಗೆ ಸಪೋರ್ಟ್ ಕೊಟ್ಟರು ನೀವು ಬೆಂಗಳೂರಿಗೆ ಬಂದು ಸೆಟ್ಲ್ ಆಗಲಿಕ್ಕೆ? ಯಾಕಂದ್ರೆ ನೀವು PDO ಆಗಿದ್ರಿ, ಪಾಪ ಬಡವ್ರಿಗೆ ಅಷ್ಟು ಸಾಕು, ನನ್ನ ಮಗಳಿಗೆ ಏನೋ ಒಂದು ಗೌರ್ಮೆಂಟ್ ನೌಕರಿ ಆಗಿದೆ ಅಂತ. ಕರೆಕ್ಟ್. ಹೌ ಯು ಹ್ಯಾವ್ ಓವರ್ಕಮ್ ಇಟ್? ಸೊ ನಮ್ಮ ತಂದೆ ಅವರಿಗೂ ಈ ಬೌದ್ಧಿಕ ದಾರಿದ್ರ್ಯ ಅಂತಾರಲ್ಲ ಅದಿರಲಿಲ್ಲ. ಲಕ್ಕಿ ಅವರು ಸಿರಿಗೆರೆ ಮಠದಲ್ಲಿ ಓದಿದ್ದು. ಅಲ್ಲಿ ಅವರಿಗೆ ಒಳ್ಳೆ ಪ್ರೊಫೆಸರ್ಸ್ ಪರಿಚಯ ಇತ್ತು. ಅವರೆಲ್ಲ ಏನು ಮಾಡ್ತಾಯಿದ್ರು, ನೀವು ಬುಕ್ಸ್ ಓದಬೇಕು ಅಂತಂದು ಅವರು ರೋಲ್ ಮಾಡೆಲ್ ಆಗಿದ್ದರು. ಇವ್ರಿಗೆ ಒಂದು ಅಭಿರುಚಿನ ಕಲಿಸಿದ್ರು. ಸೊ ಇವರ ಓದೋ ಅಭ್ಯಾಸನ ಅಲ್ಲಿ ಬೆಳೆಸ್ಕೊಂಡಿದ್ರು ಮಠದಲ್ಲಿ. ಸೊ ಎಲ್ಲೇ ಹೋದರೂ ದುಡ್ಡಿಲ್ಲ ಅಂದರೂ ಬಾರೋ ಮಾಡೋದು, ಅಥವಾ ಚೀಪ್ ರೇಟಿಗೆ ಸಿಕ್ಕರೆ ಪುಸ್ತಕ ತರೋದು, ಆ ರೀತಿ. ಸೊ ನಾವು ಆ್ಯಕ್ಚುಲಿ ಕಕ್ಕರಗೊಳ್ಳ ಅಂತ ದಾವಣಗೆರೆ ಅಲ್ಲಿ ಹುಟ್ಟು ಬೆಳಿಬೇಕಾದ್ರೆ ಒಂದು ದನದ ಮನೆಯಲ್ಲಿ ನಾವು ವಾಸ ಇದ್ದಿದ್ದು. ಮನೆ ಇರಲಿಲ್ಲ ಅಂತಂದು ಇವರು ಒಂದು ತಾತ್ಕಾಲಿಕವಾಗಿ ಒಂದು ದನದ ಮನೆ ಅಲ್ಲಿ ಊರಲ್ಲೂ ಪುಣ್ಯಾತ್ಮರು ಕೊಟ್ಟಿದ್ದರು. ನೀವೇನು ರೆಂಟ್ ಕೊಡೋದು ಬೇಡ, ಇಲ್ಲಿ ಇರಿ ಅಂತಂದು. ಅದನ್ನೇ ಸ್ವಲ್ಪ ಚಿಕ್ಕದಾಗಿ ಸಗಣಿ ಸುಣ್ಣ ಬೆಳೆದ್ಬಿಟ್ಟು ರಿಪೇರಿ ಮಾಡ್ಕೊಂಡು ಅಲ್ಲಿದ್ವಿ. ಬಟ್ ಬುಕ್ಸು ಯಾವಾಗಲೂ ಇರ್ತಾಯಿತ್ತು. ಸೊ ಆ ಬುಕ್ಸು ದೇ ಡಿಡ್ ವಂಡರ್ ಟು ಮಿರಾಕಲ್. ಅದು ಒಂದು ಸಂಸ್ಕಾರ ಅನ್ನೋದಿರ್ಬೋದು, ಆ್ಯಂಬಿಷನ್ ಅನ್ನೋದಿರ್ಬೋದು, ಜೀವನದಲ್ಲಿ ದೊಡ್ಡದಾಗಿ ಯೋಚನೆ ಮಾಡಬೇಕು. ಆಮೇಲೆ ವ್ಯಾಲ್ಯೂ ಆಫ್ ಫ್ರೀಡಮ್,
ಅದನ್ನು ಅಲ್ಲಿಂದನೇ ಕಲ್ತಿದ್ದು. ನಮ್ಮ ತಂದೆ ಏನು ಹೇಳ್ತಾ ಇದ್ರು, ನೀವು ಒಳ್ಳೆಯವರಾಗಿದ್ದರೆ ಸಾಕು, ನೀನು IAS ಅಧಿಕಾರಿ ಆಗೋದು, ದೊಡ್ಡ ವ್ಯಕ್ತಿ ಆಗೋದು ಅದು ಇಂಪಾರ್ಟೆಂಟ್ ಅಲ್ಲ, ಜ್ಞಾನ ಪ್ಲಸ್ ಒಳ್ಳೆತನ. ಇದು ಒಂದು ಪಾಯಿಂಟ್. ಎಲ್ಲ ತಂದೆ ನೀವು ಹೋಗ್ರಿ, ಡಾಲರ್ಸ್ ಗಳಿಸ್ರಿ, ದುಡ್ಡು ಗಳಿಸ್ರಿ, ಏನಾರು ಮಾಡಿ ತಲೆ ಹೊಡೆದು ದುಡ್ಡು ಗಳಿಸ್ರಿ ಅಂತಾರೆ. ನಿಮ್ಮ ತಂದೆ ಒಳ್ಳೆಯವರಾಗಿರ್ರಿ ಅಂತ ಹೇಳಿದ್ರು. ದಿಸ್ ಇಸ್ ರಿಯಲಿ ವಂಡರ್ಫುಲ್. ಹೌದು, ಅವ್ರು ಯಾವತ್ತು ಡಾಕ್ಟರ್ ಆಗಿ ಇಂಜಿನಿಯರ್ ಆಗಿರಿ ಹೇಳಲೇ ಇಲ್ಲ ಅವರು. ಸೊ ಈ ವಾಸ್ ಲೈಕ್, ನನಗೆ ಐ ಆಮ್ ಆಲ್ರೆಡಿ ಹ್ಯಾಪಿ ಇನ್ ಮೈ ಲೈಫ್. ಯಾಕಂದ್ರೆ ಅವ್ರಿಗೆ ಈ ಬುಕ್ಸ್ ಓದೋದು, ಐ ಥಿಂಕ್ ದಟ್ ಈಸ್ ವಾಟ್ ಇಟ್ ಡಸ್ ಅನ್ಸುತ್ತೆ. ಈ ಸಾಹಿತ್ಯ ಓದೋದು ಅದನ್ನು ಬೇರೆಯವ್ರು ಅಲ್ಪ ತೃಪ್ತಿ ಅಂತ ಅನ್ಬೋದು, ಅದು ಐ ಥಿಂಕ್ ಸಂತೃಪ್ತಿ, ಅದು ಕಂಟೆಂಟೆಡ್ ಅಂತಾರಲ್ಲ ಆ ರೀತಿ. ಸೊ ಅವ್ರಿಗೆ ಹಂಗಿದ್ದರಿಂದ ನಾನು ಈ PDO ಬಿಟ್ಟಾಗಲೂ ಬೈಲಿಲ್ಲ ಅವರು. ಚಿಕ್ಕ ಜಾಬ್ ಬಿಡೋದು. MSc ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಮಾಡ್ತಾ ಇದ್ದೆ ಸೆಂಟ್ರಲ್ ಕಾಲೇಜಲ್ಲಿ. ಅದು ನನಗೆ ಆಸಕ್ತಿ ಹೊರಟೋಯ್ತು ಒಂದು 8 ತಿಂಗಳು ಆದ ತಕ್ಷಣ. ಅದನ್ನು ಲಗೇಜ್ ಎತ್ಕೊಂಡು ಬಂದ್ಬಿಟ್ಟೆ, ಯಾರಿಗೆ ಹೇಳಲಿಲ್ಲ ಕೇಳಲಿಲ್ಲ. ಅವಾಗಲೂ ಒಂದು ಮಾತು ಅನ್ನಲಿಲ್ಲ. ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಸೈನ್ಸ್ ಮುಂಬೈಯಲ್ಲಿ ಅಡ್ಮಿಷನ್ ಆಗಿತ್ತು, ಅದಕ್ಕೂ ಸೇರಲಿಲ್ಲ ನಾನು. ಅವಾಗಲೂ ನಾನು ಎಕ್ಸ್ಪೆರಿಮೆಂಟ್ ಮಾಡಿದ್ರಿ. BSc ಬೆಂಗಳೂರಲ್ಲೇ ಮಾಡಿದ್ದು. ಸೊ ಅದು ಜೆನೆಟಿಕ್ಸ್ ಅಂತಂದು ಮಾಡಿದ್ದು. ಅದನ್ನು ನನಗೆ MBBS ಸಿಕ್ಕಿತ್ತು. ನನಗೆ CET ಇತ್ತು, ಅವಾಗ ನೀಟ್ ಇರಲಿಲ್ಲ 2002ನಲ್ಲಿ. ಸೆಕೆಂಡ್ ರೌಂಡಲ್ಲಿ ಚಿತ್ರದುರ್ಗದಲ್ಲಿ ಸಿಗ್ತಾ ಇತ್ತು. ಬಟ್ ನನಗೆ ಅದು ಆಸಕ್ತಿ ಇರಲಿಲ್ಲ. ಆಮೇಲೆ ಆಸಕ್ತಿ ಇದ್ರೂ ಕೂಡ ಇವರಿಗೆ ಓದಿಸೋದಕ್ಕೆ ದುಡ್ಡು ಇರಲಿಲ್ಲ. ಇವ್ರ ಹತ್ರ ಎದುರ್ಕೊಂಡಿದ್ರು, ಇವನು ಎಲ್ಲಿ MBBS ಹೋಗ್ಬಿಡ್ತಾನೆ, ಇವನು ಎಲ್ಲಿ ಕಟ್ಟಬೇಕು ಅಂತಂದ್ಬಿಟ್ಟು. ಸೊ ನಾನು ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಅದು ಆವಾಗ ತಾನೇ ಒಂದು ಗಾರ್ಡನ್ ಸಿಟಿ ಕಾಲೇಜ್ ಅಂತ ಶುರು ಮಾಡಿದ್ರು. ಅದು ಎಕ್ಸ್ಪೆನ್ಸಿವೇ ಅದು, ಅಂದರೆ ಆ ಕಾಲಕ್ಕೆ 25-30 ಸಾವಿರ ಕಟ್ಟಬೇಕಿತ್ತು ವರ್ಷಕ್ಕೆ. ಬಟ್ ನಾನು ಹಠ ಹಿಡ್ದೆ, ನಾನು ಇವಾಗ ಓದ್ತೀನಿ. ಈ ಜೆನೆಟಿಕ್ಸ್ ಅನ್ನೋದು ಕಟ್ಟಿಂಗ್ ಎಡ್ಜ್ ಇದು, ಅದನ್ನು ಓದಬೇಕು ಅಂತ. ಸೊ ಅವರು ಓದೋದಕ್ಕೆ ಆಸಕ್ತಿ ತೋರಿಸ್ತಾರೆ ಅಂತಂದು ಮಾಡಿಸಿದ್ರು ಅದನ್ನು. ಬಟ್ ಆಮೇಲೆ ರೂಟ್ ಚೇಂಜ್ ಆಗಿ UPSC ಅಂತ ಬಂದೆ. ಸೊ ಓವರ್ ಆಲ್ ಟು ಆನ್ಸರ್ ಯುವರ್ ಕ್ವಶನ್, ಲೆಂತಿ ಆನ್ಸರ್ ಆದರೂ ಅವರು ನಮಗೆ ಹೇಳಿದ್ದು ಫ್ರೀಡಮ್ ಕೊಡ್ತೀನಿ, ನೀವು ಒಳ್ಳೆಯನಾಗಿರೋ ಸಾಕು ಅಷ್ಟೇ. ಸೊ ನಮಗೆ ಅದು ಧೈರ್ಯ ಕೊಡ್ತು ಟು ಎಕ್ಸ್ಪೆರಿಮೆಂಟ್. ಈ ಥರ ಬೆಂಗಳೂರಿಗೆ ಬಂದು ಸಂಸ್ಥೆ ಮಾಡೋದಕ್ಕೆ, PDO ಬಿಡೋದಕ್ಕೆ. KS ನಾನು ಹೋರಾಟ ಮಾಡ್ಬೋದಾಗಿತ್ತು, ಲೀಗಲ್ ಅಂತ, ಯಾಕಂದರೆ KS ಅಧಿಕಾರಿ ಆಗೋದು ಎಷ್ಟೋ ಜನಗಳ ದೊಡ್ಡ ಕನಸದು. ನಾನು ಕೋರ್ಟು ಅದೇ ಒಂದು ದಿನವೂ ಹೋಗಲಿಲ್ಲ ನಾನು. ಐ ಇಮಿಡಿಯೇಟ್ಲಿ ಚೇಂಜ್ಡ್, ಈ ಕಡೆ ಬಂದೆ. ಆಮೇಲೆ ಹೆಂಗೆ ದ ಲೈಫ್ ಹ್ಯಾಸ್ ಬೀನ್ ಸೀರೀಸ್ ಆಫ್ ಎಕ್ಸ್ಪೆರಿಮೆಂಟ್ಸ್. ಆ ಫಸ್ಟ್ ಇನ್ಸೈಟ್ಸ್ ಅಲ್ಲಿ ಒಂದು ಬಾಡಿಗೆ ಇದರಲ್ಲಿ ಮಾಡಿದ್ರಲ್ಲ, ಹೌದು. ನೆಕ್ಸ್ಟ್ ಇಂಡಿಪೆಂಡೆಂಟ್ ಆಗಿ ಇದಕ್ಕೊಂದು ಇಷ್ಟು ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ಯಾವಾಗ ಕೊಟ್ರಿ? ಇದು 2016ನಲ್ಲಿ 14 ಜನವರಿ ಶುರು ಮಾಡಿದ್ದು. 2 ಇಯರ್ಸಲ್ಲಿ ಸೆಕೆಂಡ್ ಇಯರು ಇನ್ನೂ ವಂಡರ್ಫುಲ್ ರಿಸಲ್ಟ್ ಬಂತು. ಥರ್ಡ್ ಇಯರಲ್ಲಿ ಆಲ್ ಇಂಡಿಯಾ ರ್ಯಾಂಕ್ 1 ಬಂತು. ಅಬ್ಬಾ, 2016. ಅವಾಗ ದೆಹಲಿ ಬಹಳ ಕಾಂಪಿಟೆಂಟ್ ಇತ್ತು, ಮತ್ತು ಅಲ್ಲಿದೆ ಅವ್ರು ಬರೋ ಹಾಗೆ ಏನೋ ರಾಜಕಾರಣ ಮಾಡ್ತಿದ್ರು ಅಂತ ಹೇಳ್ತಾರೆ. ನಿಮ್ಮ ಹುಡುಗರಿಗೆ ಹೆಂಗೆ ಸಾಧ್ಯ ಆಯಿತು? ಬಟ್ ನಾನು ಡೆಲ್ಲಿ ನೋಡಲೇ ಇಲ್ಲಲ್ಲ ಸರ್. ನೀವು ನೋಡಿರಲಿಲ್ಲ? ಐ ಡಿಡ್ಂಟ್ ಲುಕ್ ಅಟ್ ದ ಕಾಂಪಿಟೇಷನ್ ಓನ್ಲಿ. ನನಗೆ ಇನ್ನೊಂದೇನಾಗಿತ್ತು ಅಡ್ವಾಂಟೇಜು, ಡೆಲ್ಲಿ ಹೋಗದೇ ಇದ್ದಿದ್ದರಿಂದ ನನಗೆ ಡೆಲ್ಲಿ ಮಾಡೆಲ್ ಪರಿಚಯ ಆಗಲಿಲ್ಲ. ನನಗೆ ಯು ಕ್ರಿಯೇಟೆಡ್ ಯುವರ್ ಓನ್ ಮಾಡೆಲ್. ಐ ಕ್ರಿಯೇಟೆಡ್ ಮೈ ಓನ್ ಇನ್ನೋವೇಟಿವ್ ಒರಿಜಿನಲ್ ಮಾಡೆಲ್. ದಟ್ ವಾಸ್ ಯುವರ್ ಇನ್ಸೈಟ್. ಈಗ ನೌ ದಟ್ ಮಾಡೆಲ್ ಈಸ್ ಅಡಾಪ್ಟೆಡ್ ಬೈ ಎವ್ರಿ ಒನ್ ಇನ್ ಎವ್ರಿ. ದಟ್ ವಾಸ್ ಯುವರ್ ಇನ್ಸೈಟ್, ಐ ಕ್ಯಾನ್ ಸೇ. ಯು ಕ್ಯಾನ್ ಸೇ ಸರ್, ದಟ್ ಈಸ್ ವಾಟ್ ಇನ್ಸೈಟ್. ಇವಾಗ ಏನಂತಂದರೆ ಆ ಮಾಡೆಲ್ ಏನಿತ್ತಲ್ಲ, ನೌ ದಟ್ ಹ್ಯಾಸ್ ಬಿಕಮ್ ದಿ ನಾರ್ಮ್. ಇಟ್ ಟುಕ್ 6-7 ಇಯರ್ಸ್ ಫಾರ್ ದೆಮ್ ಟು ಅಡಾಪ್ಟ್. ಈಗ ಆ ಮಾಡೆಲ್ ಅಂದರೆ ಲೈಕ್ ಇಂಡಿವಿಜುವಲ್ ಮೆಂಟರ್ಶಿಪ್ ಅಂತೆ, ಮೋರ್ ಫೋಕಸ್ ಆನ್ ಡೈಲಿ ರೈಟಿಂಗ್ ಅಂತೆ, ವೀಕ್ಲಿ ಟೆಸ್ಟ್ ಅಂತೆ, ಇದನ್ನು ಐ ಹ್ಯಾಡ್ ಸ್ಟಾರ್ಟೆಡ್ ಇನ್ 14. 4-5 ಇಯರ್ಸ್ ಯಾರು ಅಡಾಪ್ಟ್ ಮಾಡ್ಕೊಳ್ಳಿಲ್ಲ ಅದನ್ನು. ಹೋಗಲಿಲ್ಲ. ಇಲ್ಲ. ಯಾವಾಗ ಐ ಸ್ಟಾರ್ಟೆಡ್ ಗೆಟಿಂಗ್ ವೆರಿ ಗುಡ್ ರಿಸಲ್ಟ್, ಆಲ್ ಇಂಡಿಯಾ ರ್ಯಾಂಕ್ 1 ಬಂತು. ನೆಕ್ಸ್ಟ್ ಇಯರ್ ಆಲ್ ಇಂಡಿಯಾ ರ್ಯಾಂಕ್ 3 ಬಂತು. ಕ್ಲಾಸ್ ರೂಮಿಂದ ಬೆಂಗಳೂರಿಗೆ ಬಂದು ಹುಡುಗರು ರ್ಯಾಂಕ್ ತೊಗೊಳಕ್ಕೆ ಶುರು ಮಾಡಿದ್ರು. So then all these institutions, both online and offline, they started adopting our model. ಎಲ್ಲ ಕಡೆ ಇಟ್ ಹ್ಯಾಸ್ ಬಿಕಮ್ ಯೂನಿವರ್ಸಲ್ ಮಾಡೆಲ್ ಇವಾಗ, ಇನ್ಸೈಟ್ಸ್ ಮಾಡೆಲ್. ಸೊ ನೀವು ಪರ್ಸ್ನಲಿ ಟ್ರೈನಿಂಗ್ ಸೆಂಟರ್ ಸ್ಟಾರ್ಟ್ ಮಾಡಿದಾಗ ಸ್ಟೂಡೆಂಟ್ಸ್ ಸಿಕ್ಕರು, ಅವ್ರ ಶ್ರಮದಿಂದ ರ್ಯಾಂಕ್ ಬಂದರು ಅಂತಲೇ ಅಂದ್ಕೊಳ್ಳೋಣ. ನೀವು ಯಾವ ವಿಷಯಕ್ಕೆ ಇಲ್ಲಿ ಹೆಚ್ಚು ಒತ್ತನ್ನು ಕೊಡ್ತೀರಿ? ಜನರಲ್ ನಾಲೆಜ್ ಅಂತ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ಕರೆಂಟ್ ಅಫೇರ್ಸ್. ನಾನು ಅದೇ ಮೇನ್ಲಿ ಅಂದ್ರೆ ರೈಟಿಂಗ್ ಸ್ಕಿಲ್, ಅದು ವೆದರ್ ಇಟ್ ಈಸ್ ಎನಿ ಸಬ್ಜೆಕ್ಟ್ ಆಗಿರ್ಬೋದು. ಈಗ ಹಂಗಿದೆಯಾ ಸಿಚುವೇಶನ್? ಈಗ ಹಂಗಿದೆ. ಹಾಂ, ಅದರಲ್ಲೂ ಯಾಕೆ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ರು? UPSC ಎಲ್ಲ ಚೇಂಜ್ ಅವರೆಲ್ಲ 2 ಪೇಪರ್ ಸರ್, ಎಸ್ಸೆ ಆ್ಯಂಡ್ ಎಥಿಕ್ಸ್ ಅಂತ. ಸಬ್ಜೆಕ್ಟ್ ಯಾವುದು ಅಂತಂದರೆ ಎಸ್ಸೆ ಆ್ಯಂಡ್ ಎಥಿಕ್ಸ್ ಪೇಪರ್. ಯಾಕೆ ಆ ರೀತಿ ಚೇಂಜ್ ಮಾಡಿದ್ರು ಅಂದರೆ, ಮುಂಚೆ ರೋಟ್ ಲರ್ನಿಂಗಿಗೆ ಜಾಸ್ತಿ ಫೋಕಸ್ ಆಯಿತು. ಅಂದರೆ ಸಬ್ಜೆಕ್ಟ್ ಹೆಂಗಿತ್ತಂದರೆ 2 ಆಪ್ಷನಲ್ ತೊಗೊಂಡು 600 ಮಾರ್ಕ್ಸಿಗಿರೋದು. ಈಗ ಒಬ್ಬ IIT ಹುಡುಗ ಏನು ಮಾಡಿಬಿಡೋನು, ಅವನು IITನಲ್ಲಿ ಫಿಸಿಕ್ಸ್ ಅಂತೆ, ಇನ್ನೊಂದು ಕೆಮಿಸ್ಟ್ರಿನೋ ಅಥವಾ ಮ್ಯಾಥ್ಸ್ ಅಂತಂದ್ಬಿಟ್ಟು ತನ್ನ ಫೇವ್ರೇಟ್ ಸಬ್ಜೆಕ್ಟ್ ತೊಗೊಂಡ್ಬಿಡೋದು. ಸೊ ಅದು ಮೋರ್ ದೆನ್ 50% ವೇಟೇಜ್ ಇತ್ತು ಮೇನ್ಸಲ್ಲಿ. ಅವೆರಡು ಸಬ್ಜೆಕ್ಟಲ್ಲೇ ಹೆವಿ ಸ್ಕೋರ್ ಮಾಡಿದರೆ, ಬೇರೆ ಸಬ್ಜೆಕ್ಟ್ ಜನರಲ್ ಸ್ಟಡೀಸಲ್ಲಿ ಎಸ್ಸೆ ಪೇಪರಲ್ಲಿ ಕಡಿಮೆ ಸ್ಕೋರ್ ಮಾಡಿದ್ರು ಅವನು ಆಲ್ ಇಂಡಿಯಾ ಟಾಪ್ 10 ಬಂದುಬಿಡೋದು.
ಇವತ್ತು ಅಡ್ಮಿನಿಸ್ಟ್ರೇಷನ್ಗೆ ಬೇಕಾಗಿರೋದು ನಾಟ್ ಸಬ್ಜೆಕ್ಟ್ ಎಕ್ಸ್ಪರ್ಟೀಸ್. ಅಡ್ಮಿನಿಸ್ಟ್ರೇಷನ್ಗೆ ಬೇಕಾಗಿರೋದು ಈ ಡಿಸಿಷನ್ ಮೇಕಿಂಗ್ ಸ್ಕಿಲ್ಸ್, ಅನಾಲಿಟಿಕಲ್ ಥಿಂಕಿಂಗ್, ದೊಡ್ಡ ದೊಡ್ಡ ರಿಪೋರ್ಟ್ಗಳನ್ನ ಓದಿ ಅದನ್ನು ಇಂಪ್ಲಿಮೆಂಟ್ ಮಾಡೋದು, ಒಂದು ಪಾಲಿಸಿ ಫಾರ್ಮುಲೇಷನ್ ಮಾಡೋದು, ಲಾ ಮೇಕರ್ಸಿಗೆ ನಮ್ಮ ಪಾರ್ಲಿಮೆಂಟೇರಿಯನ್ಸು ಅವರಿಗೆಲ್ಲ ಇನ್ಪುಟ್ಸ್ ಕೊಡೋಂಥದ್ದು. ಸೊ ಈ ಸ್ಕಿಲ್ಸ್ ಬೇಕು. ಸೊ ಅದು ನೀವು ಯಾವುದೋ ಒಂದೆರಡು ಸಬ್ಜೆಕ್ಟ್ ಮೆಮೊರೈಸ್ ಮಾಡಿದರೆ ಆಗ್ತಿರ್ಲಿಲ್ಲ. ಏನು ಮಾಡಿದರು, ಅದನ್ನು 500 ಮಾರ್ಕ್ಸಿಗೆ ಇಳಿಸಿ 1250 ಮಾರ್ಕ್ಸು ಜನರಲ್ ಸ್ಟಡೀಸ್ ಇಂಟ್ರೊಡ್ಯೂಸ್ ಮಾಡಿದರು. ಸೊ ಇಲ್ಲಿ ಎಲ್ಲ ಡೈವರ್ಸಿಟಿ ಇದೆ. ನೀವು ಆರ್ಟ್ ಆ್ಯಂಡ್ ಕಲ್ಚರಿಂದ ಹಿಡಿದ್ಬಿಟ್ಟು ಹಿಸ್ಟ್ರಿ, ಜಿಯೋಗ್ರಫಿ, ಪೊಲಿಟಿ, ಇಕಾನಮಿ, ಸೈನ್ಸು, ಟೆಕ್ನಾಲಜಿ, ಅಗ್ರಿಕಲ್ಚರ್ ಅಂತೆ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂತೆ, ಸೆಕ್ಯೂರಿಟಿ ಇಶ್ಯೂಸ್ ಅಂತೆ, ಗವರ್ನೆನ್ಸ್ ಅಂತೆ, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಂತೆ, ಆಮೇಲೆ ಎಥಿಕ್ಸ್ ಅಂತೆ, ಈ ಥರ ಇಂಟ್ರೊಡ್ಯೂಸ್ ಮಾಡಿದರು. ಸೊ ಇದು ಒಂಥರ ಫೇರ್ ಕಾಂಪಿಟೇಷನ್. ಆಪ್ಷನಲಲ್ಲಿ ಸ್ಕೋರ್ ಮಾಡಿ ರ್ಯಾಂಕ್ ತೊಗೊಳಕ್ಕಾಗಲ್ಲ. ಇವಾಗ 1-2-3 ವರ್ಷ ಅದು ನಡೀತು. ಇವಾಗ ಏನಾಗಿದೆ ಅಂದರೆ ಆಪ್ಷನಲ್ ಅದ್ರ ಮೇಲೆ ಡಿಪೆಂಡ್ ಆಗಿ ರ್ಯಾಂಕ್ ತೊಗೊಳಕ್ಕಾಗಲ್ಲ. ಯು ಹ್ಯಾವ್ ಟು ಬಿ ಗುಡ್ ವಿತ್ ಎಸ್ಸೆ, ಎಥಿಕ್ಸ್ ಪೇಪರ್ ಆ್ಯಂಡ್ ಇಂಟರ್ವ್ಯೂ. 275 ಮಾರ್ಕ್ಸಿಗೆ ಇರುತ್ತೆ. ದೇ ಆರ್ ರುದ್ಲೆಸ್. ಇಫ್ ಯು ಆರ್ ನಾಟ್, ಇಫ್ ಯು ಆರ್ ಇನ್ಕಂಪಿಟೆಂಟ್ 80, 90, 100 ಕೊಟ್ಟು ಎಲಿಮಿನೇಟ್ ಮಾಡಿಬಿಡ್ತಾರೆ. ಇಫ್ ಯು ಆರ್ ಜಸ್ಟ್ ಬಿಲೋ ಆ್ಯಾವ್ರೇಜ್ ಅಂತ ಅಂದರೆ 120, 130, 140, 150 ಇಂಟರ್ವ್ಯೂಗೆ ಔಟ್ ಆಫ್ 275. ವೆರಿ ಇಂಟೆಲಿಜೆಂಟ್, ವರ್ಸಟಾಲಿಟಿ ಇದೆ, ಪರ್ಸ್ನಾಲಿಟಿನಲ್ಲಿ ತೂಕ ಇದೆ, ಆ್ಯಂಡ್ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸು ಸ್ಟ್ರಾಂಗ್ ಇದೆ. ಈ ನಾನು ಹೇಳಿದ ಕ್ರಿಯೇಟಿವ್ ಥಿಂಕಿಂಗ್ ಅಂತೆ, ಔಟ್ ಆಫ್ ದ ಬಾಕ್ಸ್ ಥಿಂಕಿಂಗ್, ಇವೆಲ್ಲ ಚೆನ್ನಾಗಿದೆ ಅಂದರೆ 200+ ಕೊಟ್ಟು ರಿವಾರ್ಡ್ ಮಾಡ್ತಾರೆ. ಸೊ ಈಗ ಆ ಪರ್ಸ್ನಾಲಿಟಿ ಒಳಗಿರೋಂಥ ಸ್ಕಿಲ್ಸು ಮತ್ತು ಕ್ವಾಲಿಟೀಸ್, ಅದಕ್ಕೆ ಬೆಲೆ ಜಾಸ್ತಿ ಈ ಎಕ್ಸಾಮಲ್ಲಿ. ಸೊ ಅದಕ್ಕೆ ನಾವೇನು ಹೇಳ್ತಾ ಇರ್ತೀವಿ, ಫೌಂಡೇಶನ್ ಸ್ಟ್ರಾಂಗ್ ಹಾಕೊಳ್ಳಿ. ಅಂದರೆ ಒಳ್ಳೆ ಕಾಲೇಜ್, ಒಳ್ಳೆ ಇನ್ಸ್ಟಿಟ್ಯೂಷನ್ನು, ಒಳ್ಳೆ ಎಜುಕೇಷನ್ನು, ಒಳ್ಳೆ ಸಂಸ್ಕಾರ, ಮತ್ತು ರೀಡಿಂಗ್ ಹ್ಯಾಬಿಟ್. ಸ್ಕೂಲ್ ಕಾಲೇಜ್ ಡೇಸಿಂದನೇ ನ್ಯೂಸ್ ಪೇಪರ್ ಓದಿ, ಒಂದು ಕನ್ನಡ ಓದಿ, ಒಂದು ಇಂಗ್ಲೀಷ್ ಒಳ್ಳೆ ಪೇಪರ್ ಓದಿ, ಜೊತೆಗೆ ಸಾಹಿತ್ಯ ಓದಿ, ಆಮೇಲೆ ನಾನ್ ಫಿಕ್ಷನ್ ಬುಕ್ಸು ಓದಿ, ಸಾಹಿತ್ಯೇತರ ಪುಸ್ತಕನೂ ಇರ್ತದೆ. ಸೊ ಯಾರು ಇವನ್ನೆಲ್ಲ ಮಾಡ್ಕೊಂಬರ್ತಾರೆ ಅವ್ರಿಗೆ ಇವಾಗ ಈ ಪರೀಕ್ಷೆ ಈಸಿ ಆಗುತ್ತೆ. ಸೊ ನೀವು ವೈಯಕ್ತಿಕವಾಗಿ ಏನನ್ನು ಓದಿದ್ರಿ? ನೀವು ಅನಂತಮೂರ್ತಿ ಅವ್ರದ್ದು ಒಂದು ಕಡೆ ಎಕ್ಸಾಂಪಲ್ ಕೊಟ್ಟರು, ಬ್ಲಾಗಿಂಗ್. ಅದನ್ನು ಬಿಟ್ಟರೆ ಸಾಹಿತ್ಯೇತರವಾಗಿ ಇವತ್ತು ಐಡಿಯಾಲಜಿ ಬಗ್ಗೆ ಭಾಳ ಕನ್ಫ್ಯೂಷನ್ ಇದೆ ಇಂಡಿಯಾದಲ್ಲಿ. ನಮ್ಮ ಯೂತ್ಸ್ ಎಲ್ಲ ಓದಿಲ್ಲ, ಬರಹ ಇಲ್ಲ, ಏನಿಲ್ಲ. ದೇ ಆರ್ ದಿ ಫಾಲೋವರ್ಸ್ ಆಫ್ ಸೋಷಿಯಲ್ ಮೀಡಿಯಾ. ವಾಟ್ಸಪ್ ಯೂನಿವರ್ಸಿಟಿಯ ಕೆಟ್ಟ ಸುದ್ದಿಗಳನ್ನು, ಸುಳ್ಳು ಸುದ್ದಿಗಳನ್ನು ನಂಬಿ ಹಾಳಾಗೋದ್ರಲ್ಲಿದ್ದಾರೆ. ಇಂಥ ಕ್ರೈಸಿಸ್ನಲ್ಲಿ ಹೌ ಇಟ್ ಈಸ್ ಪಾಸಿಬಲ್ ಫಾರ್ ಯು ಟು ಟ್ರೈನ್ ಅವರ್ ಯೂತ್ಸ್ ಟು ರೀಡ್ ಮೋರ್ ಆ್ಯಂಡ್ ರೈಟ್ ಮೋರ್? ಕರೆಕ್ಟ್ ಸರ್. ಇವಾಗ ನಾನು ಯಾವಾಗ ಇಂಟರ್ನೆಟ್ ಹಾಕಿಸ್ಕೊಂಡಲ್ಲ, ದಟ್ ವಾಸ್ ಎಂಟ್ರಿ ಇಂಟು ದಿ ನಾಲೆಡ್ಜ್ ಟ್ರೋವ್ ಅಂತೆಲ್ಲ, ಹಂಗೆ ಟ್ರೆಜರ್. ನಾನು ಆಲ್ವೇಸ್ ಐ ಹ್ಯಾವ್ ಬೀನ್ ಆ್ಯಂಬಿಷಿಯಸ್. ನಾನು ಓದಿದ್ರು ಒಳ್ಳೆ ಬುಕ್ ಓದಬೇಕಂತಂದು ಮುಂಚೆಯಿಂದ, ಮ್ಯಾಗ್ಝಿನ್ ಓದಿದ್ರು ಒಳ್ಳೆ ಮ್ಯಾಗ್ಝಿನ್ ಅಂತ. ಈಗಿರೋ ಮಕ್ಕಳಿಗೆ ಮ್ಯಾಗ್ಝಿನ್ ಅಂತಂದರೆ ಈ ಕೋಚಿಂಗ್ ಇನ್ಸ್ಟಿಟ್ಯೂಷನ್ಸ್ ರೆಡಿ ಮಾಡಿರೋ ಕರೆಂಟ್ ಅಫೇರ್ಸ್ ಮೆಟೀರಿಯಲ್ಲು. ನಾನು ಅವಾಗ ಓದ್ತಾ ಇದ್ದಿದ್ದು ಮ್ಯಾಗ್ಝಿನು EPW, ಎಕನಾಮಿಕ್ಸ್ ಆ್ಯಂಡ್ ಪೊಲಿಟಿಕಲ್ ವೀಕ್ಲಿ. ಎಕನಾಮಿಸ್ಟು ಸೊ ವರ್ಲ್ಡ್ಸ್ ಬೆಸ್ಟ್ ಮ್ಯಾಗ್ಝಿನ್ ವೆನ್ ಇಟ್ ಕಮ್ಸ್ ಟು ಸೊಸೈಟಿ, ಎಕಾನಮಿ, ವರ್ಲ್ಡ್ ಲೆವೆಲ್, ಇಂಟರ್ನ್ಯಾಷನಲ್ ರಿಲೇಷನ್ಸ್. ಅಂದರೆ ನ್ಯೂಯಾರ್ಕ್ ಟೈಮ್ಸ್ ನಾನು ಅವಾಗಲಿಂದನೂ ಈಗಲೂ ಓದ್ತೇವೆ, ಆ್ಯಪ್ ಇದೆ ನನ್ನ ಮೊಬೈಲಲ್ಲಿ. ಐ ಯೂಸ್ ಟು ರೀಡ್ ದಟ್. ಫ್ರಂಟ್ ಲೈನ್ ಅಂತೆ, ದ ವೀಕ್ ಅಂತೆ, ಇಂಡಿಯಾ ಟುಡೇ ಅಂತೆ, ಆಮೇಲೆ ಕ್ಯಾರವನ್ ಅಂತ ಬರೋದು, ಸೆಮಿನಾರ್ ಅಂತ ಒಂದು ಮ್ಯಾಗ್ಝಿನ್ ಬರೋದು. ನನಗನ್ಸೋದು ಇವನ್ನೆಲ್ಲ ಓದಿ ನಾನು ಫೇಲ್ ಆದೆ ಆ ಟೈಮಲ್ಲಿ. ನಾನು ಬರೀಬೇಕಾದ್ರೆ ರೋಟ್ ಲರ್ನಿಂಗ್ ಇದ್ದಿತ್ತು, GSಗೆ ಅಷ್ಟೊಂದು ಫೋಕಸ್ ಇರಲಿಲ್ಲ. ಸೊ ನಂದು ನೋಷನ್ ಏನಿತ್ತು, IAS ಎಕ್ಸಾಮ್ ಅಂದರೆ ನೀವು ತುಂಬ ಡೀಪಾಗಿ ಓದ್ಕೋಬೇಕು, ಹಾಗೆ ಆ್ಯಕ್ಚುಲಿ ಡಿಮ್ಯಾಂಡ್ ಇದ್ದಿದ್ದು ಹಾಗೆ. 13 ಆದಮೇಲೆ ಚೇಂಜ್ ಆಯಿತು. ಸೊ ಮೋಸ್ಟ್ಲಿ ಇನ್ಸ್ಟಿಟ್ಯೂಷನ್ ಸಕ್ಸಸ್ಫುಲ್ ಆಗೋದಕ್ಕೆ ನಾನು 13ಗಿಂತ ಮುಂಚೆ ನಾನೇನು ಈ ರೀತಿ ಓದಿದ್ನಲ್ಲ, ಅದು ಹೆಲ್ಪ್ ಆಯಿತು ನನಗೆ. ಆ ಮಾಡೆಲ್ ಈಗ ಬಂತು. ಇವಾಗ ಬೇಕಿರೋದು ಅದು. ಬಟ್ ಇವಾಗ ಏನಾಗಿದೆ, ಮಕ್ಕಳು ಯಾವ ಓದೋದೇ ಇಲ್ಲ. ಈ ಪಾಪ ಓದೋ ಹ್ಯಾಬಿಟ್ ಕಳ್ಕೊಂಡಾಗಿದ್ದು ಬಂದರೆ ಫೇಲ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಎಷ್ಟೊಂದು ಜನಕ್ಕೆ ಅರ್ಥ ಆಗ್ತಾ ಇಲ್ಲ. ಸೊ ಹಾಗಾಗಿ ನನ್ನ ಕ್ಯಾಬಿನಲ್ಲಿ ಬರೋರಿಗೆ ಇದ್ರ ಬಗ್ಗೆ ಅರ್ಥ ಮಾಡಿಸ್ತೀನಿ. ಆಮೇಲೆ ನಾನು ಐ ಯೂಸ್ ಟು ಸ್ಪೆಂಡ್ ಟೈಮ್ ರೀಡಿಂಗ್ ಲಿಟ್ರೇಚರ್. ಐ ರಿಮೆಂಬರ್ ವಾರ್ ಆ್ಯಂಡ್ ಪೀಸ್, ಲಿಯೋ ಟಾಲ್ಸ್ಟಾಯ್ದು. ಆ ಬುಕ್ ತಗೊಂಡು ಒಂದು 40 ಡೇಸ್ ಕಂಟಿನ್ಯೂಸ್ ಆಗಿ ಓದಿದೆ. ತುಂಬ ಹೆವಿ ಥಿಕ್ ಬುಕ್ ಅದು. ಸೊ ಆ ಥರ ಬುಕ್ಸ್ ಅಂತೆ, ಟಾಲ್ಸ್ಟಾಯ್ದು, ದಾಸ್ತೋವೆಸ್ಕಿ ಅಂತೆ, ರಷ್ಯನ್ ಲಿಟ್ರೇಚರು, ಇಂಗ್ಲೀಷ್ ಲಿಟ್ರೇಚರು, ಚಾರ್ಲ್ಸ್ ಡಿಕೆನ್ಸ್ ಅಂತೆ, ಆಮೇಲೆ ಬುಕ್ಸ್ ಬೈ ಫ್ರಾಂಜ್ ಕಾಫ್ಕಾ ಅಂತೆಲ್ಲ ಬರುತ್ತೆ, ಮೆಟಾಮಾರ್ಫೋಸಿಸ್ ಅಂತೆ, ಅರ್ನೆಸ್ಟ್ ಹೆಮಿಂಗ್ವೇ ಅಂತೆ. ನಾನು ನೋಡ್ತಾ ಇದ್ದೆ ನೋಬೆಲ್ ಪ್ರೈಸ್ ಯಾರಿಗೆ ಸಿಕ್ಕಿದೆ ಸಾಹಿತ್ಯದಲ್ಲಿ. ಸೊ ಅವ್ರ ಬುಕ್ಸ್ನ ನಾನು ಡೌನ್ಲೋಡ್ ಮಾಡ್ಕೊಂಡು ಆ ಬುಕ್ಸ್ನ ಓದ್ತಾ ಇದ್ದೆ. ಕೆಲವೊಂದು ಸರಿ ಬುಕ್ಸು ಅವಾಗ ತಾನೇ ಫ್ಲಿಪ್ಕಾರ್ಟೆಲ್ಲ ಶುರು ಆಗೋಯ್ತು 2007-6-7ನಲ್ಲಿ.
ಆವಾಗ ಅಲ್ಲಿ ಬುಕ್ಸು ತರಿಸ್ಕೊಂಡು ಓದೋದಕ್ಕೂ ಶುರು ಮಾಡಿದೆ. ಸೊ ಇವೆಲ್ಲ ಇವತ್ತು ಒಂದು ಏನಾದ್ರು ವ್ಯಕ್ತಿತ್ವ ಡೆವಲಪ್ ಆಗಿದೆ, ಆಮೇಲೆ ಈ ಇನ್ಸ್ಟಿಟ್ಯೂಷನ್ ಸಕ್ಸಸ್ಫುಲ್ ಆಗಿದೆ ಅಂತಂದರೆ ಆ ಒಂದು ಪೀರಿಯಡಲ್ಲಿ ಓದಿದ್ದ ಸಾಹಿತ್ಯ. ಯಾಕಂದರೆ ನಾನು ಆಗಲೇ ಹೇಳಿದೆ, ಸಾಹಿತ್ಯ ಓದಿದಾಗ ಇಟ್ ವಿಲ್ ಮೇಕ್ ಯು ಆಂಬಿಷಿಯಸ್. ಸೊ ಐ ಥಿಂಕ್ ಇವೆಲ್ಲ ಸಹಾಯಕಾರಿ ಆಯಿತು. ಈಗಿನ ಮಕ್ಕಳು ಅನ್ಫಾರ್ಚುನೇಟ್ಲಿ ಯಾರೂ ಮಾಡ್ತಾ ಇಲ್ಲ. ಇವಾಗ ಏನಾಗಿದೆ ಸರ್, ಇವಾಗ ಎಜುಕೇಷನ್ ಮಾಡೆಲ್ಲೇ ಹಾಳಾಗೋಗ್ಬಿಟ್ಟಿದೆ. PUC ತನಕ ಮಕ್ಳಿಗೆ ಟೈಮ್ ಇಲ್ಲ, ಎಕ್ಸ್ಟ್ರಾ ಕರಿಕ್ಯುಲರ್ಸ್ ಮಾಡೋಕ್ಕೂ ಇಲ್ಲ. ನಾವೆಲ್ಲ ನವೋದಯ ಸ್ಕೂಲಲ್ಲಿ ಓದಿದ್ದು, ಜವಾಹರ್ ನವೋದಯ ವಿದ್ಯಾಲಯ, 6ರಿಂದ 12ನೇ ಕ್ಲಾಸು. ನಮಗೆ ಆವಾಗ ಈ ಪ್ರೆಷರ್ ಇರಲಿಲ್ಲ, CET ನೀಟ್ ಅಂತಂದು. ನಮಗೆ PUC ಮುಗಿಯೋಕ್ಕೆ ಬಂದಾಗ ಸುಮ್ಮನೆ ಒಂದು ಅಪ್ಲಿಕೇಶನ್ ಹಾಕ್ಸೋರು, ನೋ ಕೋಚಿಂಗ್, ನಥಿಂಗ್. ಸೊ ವಿ ಹ್ಯಾಡ್ ಟೈಮ್ ಟು ಪ್ಲೇ, ವಿ ಹ್ಯಾಡ್ ಟೈಮ್ ಟು ರೀಡ್ ಬುಕ್ಸ್, ವಿ ಹ್ಯಾಡ್ ಟೈಮ್ ಟು ಎಕ್ಸ್ಪ್ಲೋರ್ ದಿ ವರ್ಲ್ಡ್. ಇವಾಗಿನ ಮಕ್ಕಳಿಗೆ ಇಲ್ಲ ಅದು. ಸೊ ಏನಾಗುತ್ತೆ, PUC ತನಕ ಬೇರೆ ಏನು ಓದಲ್ಲ, ನೋ ಜನರಲ್ ನಾಲೆಡ್ಜ್, ನಥಿಂಗ್. ಅದಾದ ತಕ್ಷಣ ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜ್ ಅಂತ ಸೇರ್ಕೊಳ್ಳೋದು. ಅಲ್ಲಿ ಅಗೇನ್ ರ್ಯಾಟ್ ರೇಸ್. ಆ ಕಾಲೇಜ್ಗಳಲ್ಲಿ ಓದೋ ಸಂಸ್ಕೃತಿನೇ ಇಲ್ಲ, ಲೈಬ್ರರಿ ವಿಸಿಟ್ ಮಾಡಲ್ಲ, ಟೀಚರ್ಸು ಓದಲ್ಲ ಬುಕ್ಸು, ದೇ ಡೋಂಟ್ ಎನ್ಕರೇಜ್ ಆಲ್ಸೋ. ಸೊ ವೇಸ್ಟ್ ಆಫ್ ಟೈಮ್ ಇವಾಗ ಹಂಗಾಗಿದೆ ಅವ್ರ ಪ್ರಕಾರ. ಹೌದು. ಇದರಿಂದ ಆಗ್ತಿರೋ ಡೇಂಜರ್ ಏನಂದರೆ, ಒಂದು ಭಾಷೆ ಅವನತಿ ಅಂತಲೂ ಹೇಳ್ಬೋದು, ಸಂಸ್ಕೃತಿ ಅವನತಿ ಅಂತಲೂ ಹೇಳ್ಬೋದು. ಸಂಸ್ಕೃತಿ ಅಂತಂದರೆ ಕೇವಲ ಹಬ್ಬ ಉಡ್ಕೊಳ್ಳೋ ಬಟ್ಟೆ ಅಲ್ಲ, ದ ಥಿಂಕಿಂಗ್ ಆಲ್ಸೋ. ಎಷ್ಟು ಸಂಸ್ಕಾರ ಡೆವಲಪ್ ಮಾಡ್ಕೊಂಡಿದ್ದಾರೆ, ಎಷ್ಟು ಮೆಚೂರ ಥಿಂಕ್ ಮಾಡ್ತಾರೆ, ಇನ್ನೊಬ್ರಿಗೆ ಸಹಾಯ ಮಾಡೋದು, ಅವೆಲ್ಲ ಕ್ವಾಲಿಟೀಸ್ ಎಲ್ಲ ಇವಾಗ ಬಿಕಾಸ್ ಆಫ್ ಹೈಲಿ ಕಾಂಪಿಟೇಟಿವ್, ಹ್ಯೂಮನ್ ವ್ಯಾಲ್ಯೂಸೇ ಇಲ್ಲ, ಸೆಲ್ಫಿಶ್, ಸೆಲ್ಫ್ ಸೆಂಟರ್ಡ್ ಆಗಿದ್ದಾರೆ. ಈಗ ನೀವು ಇಂಗ್ಲೀಷನ್ನ ಅಷ್ಟು ಓದ್ಕೊಂಡ್ರಿ, ಕನ್ನಡನ ಕನ್ನಡನೂ ಓದಿ ಐಚ್ಛಿಕ ವಿಚಾರ. ಆ ಕನ್ನಡದ ಕೃತಿಗಳಲ್ಲಿ ವಚನ, ದಾಸ ಸಾಹಿತ್ಯ, ಕನಕ ಎಲ್ಲ ಓದಿದ್ರೆ? ಅದು ಸಿಲೆಬಸ್ಸಲ್ಲಿ ಇತ್ತು ನಮಗೆ. ಪೇಪರ್ 1ನಲ್ಲಿ ನಮಗೆ ಥಿಯರಿ ಪಾರ್ಟ್ ಇತ್ತು, ಕಾವ್ಯ ಮೀಮಾಂಸೆ, ಸಾಹಿತ್ಯ ವಿಮರ್ಶೆ ಇತ್ತು, ಸಾಂಸ್ಕೃತಿಕ ಚರಿತ್ರೆ ಇತ್ತು, ಹೊಸಗನ್ನಡ ಭಾಷಾ ಚರಿತ್ರೆ, ಹಳೆಗನ್ನಡ ಭಾಷಾ ಚರಿತ್ರೆ ಇತ್ತು. ಅವಾಗಲೂ ಅಷ್ಟೇ, ಹಳೆಗನ್ನಡ ಭಾಷಾ ಚರಿತ್ರೆ ಅಂದರೆ ರಂಶ್ರೀ ಬುಗಳಿ ಬುಕ್ ಓದ್ತಾ ಇದ್ವಿ. ಸಾಹಿತ್ಯ ಮೀಮಾಂಸೆ ಅಂತಂದರೆ ತೀನಂಶ್ರೀ ಪುಸ್ತಕ ನಾನು ಓದ್ತಾ ಇದ್ದಿದ್ದು. ಇವಾಗೆಲ್ಲ ಕೋಚಿಂಗ್ ನೋಟ್ಸ್, ಬುಕ್ಸ್ ಯಾರು ಓದಲ್ಲ ಇವಾಗ. ಕನ್ನಡ ಸಾಹಿತ್ಯ ತೊಗೊಂಡವರು ಕೋಚಿಂಗ್ ನೋಟ್ಸ್ ಮಾಡ್ತಾರೆ. ತಿಪ್ಪೇರುದ್ರಸ್ವಾಮಿ ಅವ್ರದ್ದು ಒಂದು ಸಾಂಸ್ಕೃತಿಕ ಚರಿತ್ರೆ ಅಂತ ಇತ್ತು. LS ಶೇಷಗಿರಿರಾವ್ದು ಹೊಸಗನ್ನಡ ಸಾಹಿತ್ಯ ಚರಿತ್ರೆ ಇತ್ತು. ಆಮೇಲೆ CN ರಾಮಚಂದ್ರಂದು ಸಾಹಿತ್ಯ ವಿಮರ್ಶೆ ಪುಸ್ತಕ ಇತ್ತು. ಇವನು ಹೊರತುಪಡಿಸಿ ನಾನು ಈ ಗಿರಂಡಿ ಗೋವಿಂದರಾಜ್ ಅವರು ಬರೆದಿರೋಂಥ ವಿಮರ್ಶೆ ಬುಕ್ಸು, ಆಮೇಲೆ ಅನಂತಮೂರ್ತಿ ಅವ್ರದ್ದೆಲ್ಲ ವಿಮರ್ಶೆ ಬುಕ್ಸ್ ಎಲ್ಲ ಇರುತ್ತೆ, GH ನಾಯಕ್ ಅವರೆಲ್ಲ ವಿಮರ್ಶೆ ಬುಕ್ಸ್ ಇದ್ವು. ನಮ್ಮ ತಂದೆ ಆ್ಯಕ್ಚುಲಿ ಕನ್ನಡ ಪ್ರೊಫೆಸರ್ ಅವರು. ಅದೇ ಸಾಲಿಗ್ರಾಮ ಅಂತಂದು KR ನಗರ, ಅಲ್ಲಿ ಒಂದು ಅನ್ಏಡೆಡ್ ಕಾಲೇಜ್. ಏಡೆಡ್ ಅಲ್ಲ, ಅಲ್ಲಿ ಅವ್ರ ಸ್ಯಾಲ್ರಿನೇ ಬರ್ತಿರ್ಲಿಲ್ಲ ಅವರಿಗೆ. ಆಮೇಲೆ ಏಡೆಡ್ ಆಯಿತು, ಒಂದು 3-4 ವರ್ಷ ಅನುಭವಿಸಿದ್ರು ಅಷ್ಟೇ, ಸಂಬಳನ ಅಷ್ಟೇ. ಅಲ್ಲಿ ತನಕ ವಿವರ್ ಲೇಕ್ ಅಟ್ ದಿ ಮರ್ಸಿ ಆಫ್ ಇಲ್ಲಿ ಏನೇನೋ ಮಾಡ್ತಾ ಇದ್ವಿ. ಸೊ ಅವ್ರ ಹತ್ರ ಬುಕ್ಸ್ ಕಲೆಕ್ಷನ್ ಇತ್ತು. ಸೊ ಈ ಒರಿಜಿನಲ್ ಬುಕ್ಸ್ ಎಲ್ಲ ನಾನು ಓದ್ತಾ ಇದ್ದೆ. ಇವನ್ ಬಿಟ್ಟು ಕುವೆಂಪುದು ಶೂದ್ರ ತಪಸ್ವಿ ಇಟ್ಟಿದ್ರು, ಬಟ್ ನಾನು ಅವ್ರ ಮಲೆಗಳಲ್ಲಿ ಮದುಮಗಳಿರ್ಬೋದು, ಕಾನೂರು ಹೆಗ್ಗಡತಿ ಇರ್ಬೋದು, ಮತ್ತು ಅವರು ಎಷ್ಟೊಂದು ನಾಟಕಗಳು ಬರೆದಿದ್ದಾರೆ, ಅವನ್ನೆಲ್ಲ ಓದ್ತಾ ಇದ್ದೆ. ಆಮೇಲೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಸಾಹಿತ್ಯಗಳದ್ದು ಮೇಜರ್ ವರ್ಕ್ಸ್ ನಾನು ಓದ್ಕೊಂತ ಬಂದಿದ್ದೀನಿ ಸಾಹಿತ್ಯ. ಆಮೇಲೆ ವಚನ ಅಂತ ಬಂದಾಗ ಸಿಲೆಬಸ್ಸಲ್ಲಿ ಓದಿದ್ವಿ, ಅದರ ಆಚೆ ವಚನಗಳನ್ನ ಕೇಳಿಸ್ಕೊತಾ ಇದ್ದೆ, ಆಡಿಯೋಗಳು. ಆಡಿಯೋಗಳು ಈಗ ನಮ್ಮ ಸಿರಿಗೆರೆ ಸ್ವಾಮೀಜಿಯವರು ಒಂದು ವೆಬ್ಸೈಟ್ ವಚನದ ಮಾಡಿ, ಅದನ್ನು ರೆಫರ್ ಮಾಡ್ತಾ ಇದ್ವಿ. ಬಟ್ ಅದು ಬಿಟ್ಟು ಈ ವಚನಗಳು ಹಾಡಿನ ರೂಪದಲ್ಲಿ ಭಾಳ ಬಂದವು, ಅವನ್ನೆಲ್ಲ ಆಡಿಯೋ ಡೌನ್ಲೋಡ್ ಮಾಡ್ಕೊಂಡು ಕೇಳಿಸ್ಕೊಂಡಿದ್ದೀವಿ. ಈಗ ನಿಮಗೆ ಥಿಂಕಿಂಗ್ ಥಾಟ್ ಪ್ರೊಸೆಸ್ ಇದೆಯಲ್ಲ, ಈ ಭಾರತ ಸಂವಿಧಾನಕ್ಕೆ ಧಕ್ಕೆ ತರುವಂತಹ ಥಾಟ್ ಪ್ರೊಸೆಸ್ಸು ಮತ್ತು ಚಟುವಟಿಕೆಗಳದಾವಲ್ಲ, ಇದನ್ನು ನೀವೇನು ಹೇಳ್ತೀರಿ ನಿಮ್ಮ ಮಕ್ಕಳಿಗೆ? ಅಂದರೆ ಹುಸಿ ರಾಷ್ಟ್ರೀಯವಾದ ನಾನು ಹೇಳ್ತಾ ಇರೋದು. ಹುಸಿ ರಾಷ್ಟ್ರೀಯವಾದನೂ ಇದೆ ಸರ್. ಇದಕ್ಕೆ ಹಲವಾರು ಆಯಾಮಗಳಿದಾವೆ ಇವಕ್ಕೆ. ನಾವು ಇಲ್ಲಿ ಕೇವಲ ಒಂದು ಪಕ್ಷ ಅಂತ ನೋಡೋಕ್ಕಾಗಲ್ಲ, ಅಥವಾ ಒಂದು ವಿಚಾರಧಾರೆ ಐಡಿಯಾಲಜಿ ಅಂತ ನೋಡೋಕ್ಕಾಗಲ್ಲ. ಇಲ್ಲಿ ದ ವೆರಿ ಕಲ್ಚರ್ ಪೊಲ್ಯೂಟ್ ಆಗೋಗ್ಬಿಟ್ಟಿದೆ ಇಂಡಿಯಾದಲ್ಲಿ ಇವತ್ತು. ನಾವು ಆಗಲೇ ಹೇಳಿದ್ವಿ, ಒಂದು ಸೆಲ್ಫ್ ಸೆಂಟರ್ಡ್ ಅಂತ. ಸೆಲ್ಫ್ ಸೆಂಟರ್ಡ್ ಜೊತೆಗೆ ಇನ್ನೊಂದು ವಿಮುಖ ಆಗೋದು ನಮ್ಮ ರೆಸ್ಪಾನ್ಸಿಬಿಲಿಟೀಸಿಂದ, ಸಮಾಜಕ್ಕಿರೋ ಒಂದು ಜವಾಬ್ದಾರಿಯಿಂದ, ರಾಜಕಾರಣದಲ್ಲಿರೋ ಒಂದು ಜವಾಬ್ದಾರಿಯಿಂದ ಎಂಟೈರ್ ಸೊಸೈಟಿ ಆಗ್ತಾ ಇದೆ, ಇದರಿಂದ ಆಚೆ ಹೋಗ್ತಾ ಇದೆ. ಈಗ ರಾಷ್ಟ್ರೀಯತೆ ಅಂತ ಇವೆಲ್ಲ ಏನು ಹೇಳ್ತೀವಲ್ಲ, ದೇ ನಾಟ್ ಕಾನ್ಸ್ಟಿಟ್ಯೂಷನ್ಗೆ ಬದ್ಧವಾಗಿರೋಂಥ ರಾಷ್ಟ್ರೀಯತೆ ಅಲ್ಲ, ಅದು ಒಂಥರ ಇಮೋಷನಲ್ ಆಗಿರೋವಂಥದ್ದು.
ಅದು ಯುವಕರನ್ನ ದಿಕ್ಕು ತಪ್ಪಿಸುವಂಥದ್ದು. ಅದು ಇಮೋಷ್ನಲ್, ಆ ಇಮೋಷನ್ಸಿಂದ ಈಸಿಯಾಗಿ ನಾವು ದಿಕ್ಕನ್ನು ತಪ್ಪಿಸ್ಬೋದು. ಈಗ ಪಾಪ್ಯುಲಿಸಮ್ ಅನ್ನೋದು ಎಲ್ಲ ಕಡೆ ಬಂದಿದೆ, ಪಾಪ್ಯುಲಿಸ್ಟ್ ಗೌರ್ಮೆಂಟ್ಸ್ ಅಂತಂದು. ಇಂಗ್ಲೀಷಲ್ಲಿ ಇನ್ನೊಂದು ಡೆಮೋಗಾಗರಿ ಅಂತಾರೆ, ಅಂದರೆ ಜನಗಳನ್ನ ಮರಳು ಮಾಡಿ ಒಂದು ಏನೋ ನ್ಯಾರೇಟಿವ್ ಕ್ರಿಯೇಟ್ ಮಾಡಿ ಈ ರೀತಿ ಎಲ್ಲ ಹಂತದಲ್ಲೂ ಇವತ್ತು ಆಗ್ತಾಯಿದೆ ಯೂಸಿಂಗ್ ಟೆಕ್ನಾಲಜಿ. ಅದು ಒಳ್ಳೇದಂತೀರಿ ದೇಶದ ದೃಷ್ಟಿಯಿಂದ? ಒಳ್ಳೇದಲ್ಲ ಸರ್, ಇದು ಯಾವುದು ಒಳ್ಳೇದಲ್ಲ ಇದು. ಮತ್ತು ಅದು ನೀವು ಡೆಮೋಕ್ರಸಿ ಒಳಗೆ ಬಹುಮತ ತಗೊಂಡು ಭ್ರಮೆ ಹುಟ್ಟಿಸಿ ಅಧಿಕಾರದಲ್ಲಿದ್ದರೆ ದೇಶೋದ್ಧಾರ ಮಾಡ್ಬೋದಾ? ಬಟ್ ಆ ಬಹುಮತ ಹೆಂಗೆ ಪಡಿತಾ ಇದ್ದಾರೆ ಅನ್ನೋದೇ ನನಗೆ ಕನ್ಸರ್ನ್ ಇವತ್ತು. ಅಲ್ಲ, ಅದು ಒಳ್ಳೆ ಬಹುಮತ ಹೆಂಗೆ ಬೇಕಂಗೆ ಪಡಿಬೋದು ನೀವು. ಹಣ ಇದ್ರೆ ಪಡಿಬೋದು, ಸೋಷಿಯಲ್ ಮೀಡಿಯಾ ದುರ್ಬಳಕೆ ಮಾಡಿಕೊಂಡು ಎಮೋಷ್ನಲ್ ಇಶ್ಯೂಸ್ಗೆ ಯೂತ್ಸನ್ನು ನೂಕಿ ನೀವು ಬಹುಮತ ಪಡ್ಕೋಬೋದು, ಗೆಲ್ಬೋದು. ಹೌದು. ದ ಎಲೆಕ್ಟ್ರಲ್ ವಿಕ್ಟ್ರಿ ಇದೆಯಲ್ಲ, ದಟ್ ಇಸ್ ನಾಟ್ ದಿ ವಿಕ್ಟ್ರಿ ಆಫ್ ನೇಷನ್ ಆ್ಯಂಡ್ ದಟ್ ಇಸ್ ನಾಟ್ ದ ವಿಕ್ಟ್ರಿ ಆಫ್ ಕಾನ್ಸ್ಟಿಟ್ಯೂಷನ್. ಹಾಗಿದ್ದಾಗ ನೀವು ನಿಮ್ಮ ಜವಾಬ್ದಾರಿಯನ್ನು ಯುವಕರಾಗಿ, ಅದೇ ನಾನು ಆಗಲೇ ಹೇಳಿದ್ನಲ್ಲ, ಸಾಮಾಜಿಕ ಜವಾಬ್ದಾರಿ ಅಂತ ಇವತ್ತು ನಾವು ಅರ್ಥ ಮಾಡ್ಕೊತ ಇಲ್ಲ. ಈಗ ಕಾನ್ಸ್ಟಿಟ್ಯೂಷನಲ್ಲಿ ಫ್ರೆಟರ್ನಿಟಿ ಅಂತಂದಿದೆ, ಭ್ರಾತೃತ್ವ ಅಂತಂದ್ಬಿಟ್ಟು. ಈ ಭ್ರಾತೃತ್ವ ಅನ್ನೋದೇ ಇಲ್ಲ ಇವತ್ತು ನಮ್ಮ ದೇಶದಲ್ಲಿ. ಬ್ರದರ್ಹುಡ್ ಇಲ್ಲ. ಇನ್ನೊಬ್ಬ ಅವನು ಕೆಳಗೆ ಹೋಗ್ತಾ ಇದ್ದಾನೆ, ಒಂದು ಅವನತಿ ಆಗ್ತಾ ಇದೆ, ಹಾಳಾಗ್ತದಾನೆ ಅಂದರೆ ಅದನ್ನು ನೋಡಿ ಖುಷಿ ಪಡೋ ಒಂದು ಸಂಪ್ರದಾಯ ಉಟ್ಕೊಂಡ್ಬಿಟ್ಟಿದೆ. ಸ್ಯಾಡಿಸಮು ಅದನ್ನು ಫ್ರೆಂಚ್ ವರ್ಡ್ ಶಾರ್ಡನ್ ಫ್ರಾಯ್ಡ್ ಅಂತನೂ ಇದೆ, ಇನ್ನೊಂದು ವರ್ಡ್ ಅದರಲ್ಲಿ. ಸೊ ಆ ಒಂದು ಸ್ಯಾಡಿಸಮ್ ಇವತ್ತು ನಮ್ಮ ಸೊಸೈಟಿನಲ್ಲಿ ಇರೋವಂಥದ್ದು ಇವತ್ತು. ಅದು ಅದನ್ನೇ ಹೇಳಿದೆ, ಎಲ್ಲ ಲೆವೆಲಲ್ಲೂ ಬಂದ್ಬಿಟ್ಟಿದೆ ಇವಾಗ. ಸೊ ಇದು ನಾವು ನೋಡಿ ಸೋಷಿಯಲ್ ಮೀಡಿಯಾದಲ್ಲೂ ನೋಡ್ತೀವಿ, ಯಾರೋ ಭಾಳ ಪಾಪ್ಯುಲರ್ ಆಗಿರ್ತಾನೆ, ಅವನೇನಾದರೂ ದಪ್ಪ ಅಂತ ಕೆಳಗೆ ಬಿದ್ದರೆ ಅದನ್ನು ಎಂಜಾಯ್ ಮಾಡುವಂಥ ಒಂದು ಪ್ರವೃತ್ತಿ ನಮ್ಮ ದೇಶದಲ್ಲಿ ಜಾಸ್ತಿ ಇದೆ. ಸೊ ಈಗಿನ ಯೂತು ಸರ್, ಇಟ್ ಈಸ್ ಆಲ್ ಇಂಟರ್ಲಿಂಕ್ಡ್, ದ ಕೈಂಡ್ ಆಫ್ ಎಜುಕೇಷನ್ ದೇ ಆರ್ ಗೆಟ್ಟಿಂಗ್. ಮನೆ ಒಳಗೆ ಯಾವ ರೀತಿ ಸಂಸ್ಕೃತಿ ಇದೆ, ಮನೆ ಒಳಗೂ ಒಂದು ಸಂಸ್ಕಾರ ಅನ್ನೋದು ಅದು ಹಾಳಾಗೋಗ್ಬಿಟ್ಟಿದೆ. ಸೊ ಇಟ್ ಹ್ಯಾಸ್ ಮಲ್ಟಿ ಡೈಮೆನ್ಷನಲ್ ಇಶ್ಯೂ. ಅದನ್ನು ಚೆನ್ನಾಗಿ ರಾಜಕಾರಣಿಗಳು ಕ್ಯಾಪಿಟಲೈಸ್ ಮಾಡ್ಕೊಂಡು ಪರ್ಮನೆಂಟಾಗಿ ಪವರಲ್ಲಿರೋವಂಥ ಒಂದು ವ್ಯವಸ್ಥೆ ಸೃಷ್ಟಿ ಮಾಡ್ಕೊಂಡಿದ್ದಾರೆ ಈಗ. ಸೊ ಅದಕ್ಕೆ ನಾವು ಎಲ್ಲರೂ ಹೆಲ್ಪ್ಲೆಸ್, ಇಲ್ಲಿ ಬಾಟಮಲ್ಲಿ ಇರೋಂಥವ್ರು. ಆ ಹೆಲ್ಪ್ಲೆಸ್ನ ಏನೂ ಮಾಡೋಕ್ಕಾಗಲ್ಲ ನೀವು. ಇದಕ್ಕೆ ಎಂಡ್ ಇಲ್ಲ ಅಂತೀರಿ? ಇಲ್ಲ, ಹಾಗೆ ಇಂಡಿಯಾದಲ್ಲಿ ಏನಾಗುತ್ತೆ ಅಂದರೆ ಈ ರೆವಲ್ಯೂಷನ್ಸ್ ವರ್ಕ್ ಆಗಲ್ಲ. ಯಾಕಂದರೆ ಬೇರೆ ದೇಶಗಳಲ್ಲಿ ರೆವಲ್ಯೂಷನ್ಸು ಭಾಳ ಜಲ್ದಿ ವರ್ಕೌಟ್ ಆಗಿ ಚೇಂಜ್ ಕಾಣ್ತೀವಿ ನಾವು, ಬದಲಾವಣೆ ಕಾಣ್ತೀವಿ ಸಮಾಜದಲ್ಲಿ. ನಮ್ಮಲ್ಲಿ ಎಲ್ಲ ಚಳವಳಿಗಳು ಕಾಮನ್ ಕಾಸ್ ಇಲ್ಲ, ಇಲ್ಲಿ ಕಾಮನ್ ಐಡೆಂಟಿಟಿ ಇಲ್ಲ, ನಮಗೆ ಕಾಮನ್ ಗೋಲ್ ಇಲ್ಲ ಇಲ್ಲಿ ನಮ್ಮ ದೇಶದಲ್ಲಿ. ಇಟ್ ಈಸ್ ಟೂ ಡಿವೈಸಿವ್. ಅಂದರೆ ನಮ್ಮ ಸೊಸೈಟಿ ಎಷ್ಟು ಡಿವಿಷನ್ ಆಗಿದೆ ಅಂದರೆ ಅದನ್ನು ನಾವು ವೈವಿಧ್ಯತೆ ಅಂತಂದ್ಬಿಟ್ಟು ನಾವು ಗ್ಲೋರಿಫೈ ಮಾಡ್ತೀವಿ. ದಟ್ ಈಸ್ ಆಲ್ಸೋ ಎ ಸ್ಟ್ರೆಂತ್. ಡೈವರ್ಸಿಟಿ ಈಸ್ ಎ ಸ್ಟ್ರೆಂತ್. ಅದನ್ನು ಯಾವಾಗ ಅದು ನ್ಯಾಷನಲ್ ಗ್ರೋತಿಗೆ ಕಾಂಟ್ರಿಬ್ಯೂಟ್ ಮಾಡಬೇಕಾದ್ರೆ ಈ ಭ್ರಾತೃತ್ವ ಅನ್ನೋ ಒಂದು ಫೀಲಿಂಗ್ ಇದ್ದಾಗ ಇಟ್ ಈಸ್ ಆಲ್ವೇಸ್ ಎ ಸ್ಟ್ರೆಂತ್. ಬಟ್ ಈಗ ಆಗಿರೋದು ಏನಂತಂದರೆ ವಿ ಡೋಂಟ್ ಲೈಕ್ ಈಚ್ ಅದರ್. ಎನಿಮಿಟಿ ಹ್ಯಾಸ್ ಕ್ರಿಯೇಟೆಡ್. ಎನಿಮಿಟಿ ಬಿಟ್ವೀನ್ ಜಾತಿಗಳ ಮಧ್ಯೆ ಇದೆ, ಧರ್ಮಗಳ ಮಧ್ಯೆ ಇದೆ. ಜಾತಿಗಳಿಗೆ ಧರ್ಮ ಆಗೋದಕ್ಕೆ ಆಸೆ, ಧರ್ಮಗಳಿಗೆ ಜಾತಿ ಆಗೋದಕ್ಕೆ ಆಸೆ, ಅಪ್ಪರ್ ಕಾಸ್ಟ್ ಇರೋರಿಗೆ ಲೋವರ್ ಕಾಸ್ಟ್ ಆಗೋದಕ್ಕೆ ಆಸೆ, ಲೋವರ್ ಕಾಸ್ಟ್ ಇರೋರಿಗೆ ಅಪ್ಪರ್ ಕಾಸ್ಟ್ ಆಗಬೇಕಂತ, ಲೋವರ್ ಕಾಸ್ಟ್ನವ್ರಿಗೆ ಅಪ್ಪರ್ ಕಾಸ್ಟ್ ಅಂತ ಪ್ರತಿಬಿಂಬಿಸೋ ಆಸೆ, ಆ ಸಂಸ್ಕೃತಿನ ನಾವು ಅನುಕರಣೆ ಮಾಡೋ ಆಸೆ. ಈ ರೀತಿ ಒಬ್ರಿಗೊಬ್ರಿಗೆ ಆಗ್ತಾ ಇಲ್ಲ. ಮತ್ತು ಆಮೇಲೆ ಈ ಯೂತ್ ಅಂತ ಬಂದಾಗ ಹೈಲಿ ಕಾಂಪಿಟೇಟಿವ್ ವರ್ಲ್ಡ್, ರಿಸೋರ್ಸಸ್ಸು ಇದೆ, ಅದು ಸ್ಕಾರ್ಸ್ ಅನ್ನೋ ರೀತಿ, ಕಡಿಮೆ ಇದೆ ಅನ್ನೋ ರೀತಿ ಬಿಂಬಿಸ್ಬಿಟ್ಟಿದ್ದಾರೆ. ಸೊ ಆ ಕಡಿಮೆ ರಿಸೋರ್ಸಸ್ಸಿಗೆ ವಿ ಹ್ಯಾವ್ ಕ್ರಿಯೇಟೆಡ್ ಎ ಹ್ಯೂಜ್ ಫೈಟ್ ಅಂತಂದು. ಸೊ ಏನಾಗ್ತದೆ ಈಗ ನಾನು ಇದನ್ನು ಯಾವ ಕಾಂಟೆಕ್ಸ್ಟಲ್ಲಿ ಹೇಳ್ತಿದ್ದೀನಿ ಅಂದರೆ, ಹೊನ್ನಾಳಿನಲ್ಲಿ ಒಂದು ಫಂಕ್ಷನ್ ಮಾಡಿದ್ವಿ ನಾವು. ಮಕ್ಕಳು ಸ್ಟೇಜ್ ಮೇಲೆ ಕರೆಸ್ಬಿಟ್ಟು ಈ ಈಕ್ವಾಲಿಟಿಗೂ ಮತ್ತು ಫ್ರೀಡಮ್ಮಿಗೂ ಏನು ಸಂಬಂಧ ಇದೆ ನಿಮ್ಮ ಅನಿಸಿಕೆ ಹೇಳಿ ಅಂತ. ಸಮಾನತೆಗೂ ಮತ್ತು ಸ್ವಾತಂತ್ರ್ಯಕ್ಕೂ ಇರುವ ಸಂಬಂಧ ಏನು ಅಂತ. ಮೆಜಾರಿಟಿ ಬಂದು ಓಪನ್ ಆಗಿ ದೇ ವರ್ ಟಾಕಿಂಗ್ ನೆಗೆಟಿವ್ ಅಬೌಟ್ ರಿಸರ್ವೇಷನ್. ಅಲ್ಲಿ ಸಮಾನತೆ ಹಾಳಾಗಿದೆ ಅಂತ ಅವ್ರ ಕಲ್ಪನೆ. ಈ ರಿಸರ್ವೇಷನ್ ಇರೋದ್ರಿಂದ ಎಲ್ಲಿದೆ ಸಮಾನತೆ? ನಾನು ಮೆರಿಟ್ ಸ್ಟೂಡೆಂಟು, ನನಗೆ ಸಿಗೋದಿಲ್ಲ ಸೀಟ್ಸ್. ಹುಡುಗಿರು ಬಂದು ಹೇಳಿದರು, ಹುಡುಗರು ಬಂದು ಹೇಳಿದರು. ಅವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ವಾಟ್ ಈಸ್ ಸೋಷಿಯಲ್ ಜಸ್ಟಿಸ್ ಅನ್ನೋದು. ನಮ್ಮ ಹಿಸ್ಟ್ರಿ ಬಗ್ಗೆ ಅವೇರ್ನೆಸ್ ಇಲ್ಲ, ಯಾಕೆ ಈ ರಿಸರ್ವೇಷನ್ ಪಾಲಿಸಿ ಇದೆ ಅನ್ನೋದು ಕೂಡ ಅವ್ರಿಗೆ ಅವೇರ್ನೆಸ್ ಇಲ್ಲ. ಅದರಿಂದ ಒಳ್ಳೆ ಸಮಾಜ ಹೆಂಗೆ ನಿರ್ಮಾಣ ಆಗುತ್ತೆ ಅನ್ನೋದ್ರ ಬಗ್ಗೆನೂ ಅವ್ರಿಗೆ ಅರಿವಿಲ್ಲ. ಸೊ ಈ ರೀತಿ ಸೊಸೈಟಿ ಬಾಟಮ್. ನಿಮಗೆ ಅದು ಸರ್ಪ್ರೈಸ್ ಆಗಿ ಶಾಕ್ ಆಗಿರ್ಬೇಕಲ್ಲ? ದಟ್ ಡೇ ಐ ವಾಸ್ ಶಾಕ್ಡ್, ನಾಟ್ ಸರ್ಪ್ರೈಸ್ಡ್. ಯಾಕಂತಂದರೆ ಇದು ಒಂಥರ ಯಂಗ್ ಮೈಂಡಲ್ಲಿ ಏನಾಗುತ್ತೆ, ರಿಸರ್ವೇಷನ್ ಬೆನಿಫಿಟ್ ತಗೊಂಡಿರೋರ ಮೇಲೆ ಪರ್ಮನೆಂಟಾಗಿ ಒಂದು ಅನಿಮಾಸಿಟಿ, ದ್ವೇಷ, ಒಂದು ಕಂಟೆಂಪ್ಟ್ ಫೀಲಿಂಗ್ ಡೆವಲಪ್ ಆಗಿಬಿಡ್ತದೆ. ಸೊ ನಾಳೆ ಯಾವುದೋ ಒಂದು ಕಂಪ್ನಿನಲ್ಲೋ ಅಥವಾ ಆಫೀಸಲ್ಲಿ ಕೆಲಸ ಮಾಡಬೇಕಾದ್ರೆ ಯು ವಿಲ್ ಆಲ್ವೇಸ್ ಲುಕ್ ಅಟ್ ದೆಮ್ ವಿತ್ ದಿಸ್ ಕಂಟೆಂಪ್ಟ್.
ಅವರಿಗೆ ಮೆರಿಟ್ ಇರ್ತದೆ. ಈಗ ಅದೊಂದು ಎಕ್ಸಾಂಪಲ್ ಆಯಿತು, ಟೀನಾ ಡಾಬಿ ಅಂತಂದು ಆಲ್ ಇಂಡಿಯಾ ರ್ಯಾಂಕ್ ಒಂದು ತೊಗೊಂಡ್ಲು ಈ UPSC ಎಕ್ಸಾಮಲ್ಲಿ, SC ಕ್ಯಾಂಡಿಡೇಟು. ಪ್ರಿಲಿಮ್ಸಲ್ಲಿ SC ಬೆನಿಫಿಟ್ ತೊಗೊಂಡಿದ್ದಾಳೆ ಅವಳು, ಜನರಲ್ ಕಟ್ ಆಫ್ಗಿಂತ ಕಡಿಮೆ ಇತ್ತು, ಆಯಿತು. ಸೊ ಮೇನ್ಸಲ್ಲಿ ನೀವು ಆಲ್ ಇಂಡಿಯಾ ರ್ಯಾಂಕ್ 1 ಬರಬೇಕಂದ್ರೆ ಮೇನ್ಸಲ್ಲಿರೋ ಪ್ರತಿಯೊಂದು ಜನರಲ್ ಕ್ಯಾಂಡಿಡೇಟಿಗಿಂತ ನೀವು 100 ಪಟ್ಟು ಚೆನ್ನಾಗಿರಬೇಕು. ಅಷ್ಟು ಚೆನ್ನಾಗಿ ರೈಟಿಂಗ್ ಇರಬೇಕು, ಅಷ್ಟು ಚೆನ್ನಾಗಿ ಇಂಟರ್ವ್ಯೂನಲ್ಲಿ ಆನ್ಸರ್ ಕೊಡೋ ಕಲೆ ಇರಬೇಕು. ಸೊ ಅಲ್ಲಿ ಪ್ಯೂರ್ಲಿ ಬೇಸ್ಡ್ ಆನ್ ಮೆರಿಟ್. ಫಿಲಿಮ್ಸಲ್ಲಿ ಏನಾಗುತ್ತೆ, ಇಟ್ ಈಸ್ ಎ ಎಲಿಮಿನೇಷನ್ ಟೆಸ್ಟ್, ಅದು ನಾಟ್ ಎ ಮೆರಿಟ್ ಟೆಸ್ಟಲ್ಲಿ. ಬೇಸಿಕ್ ಕಾನ್ಸೆಪ್ಟ್ ಅರ್ಥ ಆಗಿದೆ ಇಲ್ಲ ಅಂತ. ಫ್ರ್ಯಾಕ್ಷನ್ ಆಫ್ ಮಾರ್ಕ್ಸಲ್ಲಿ ನೀವು ಫಿಲಿಮ್ಸ್ ಇದಾಗಿಲ್ಲ ಅಂದರೆ ಡಸಂಟ್ ಮೀನ್ ದಟ್ ಯು ಡೋಂಟ್ ಹ್ಯಾವ್ ಮೆರಿಟ್ ಅಂತಂದು. ಕೆಲವೊಂದು ಸಾರಿ ವೇರಿಯಸ್ ಫ್ಯಾಕ್ಟರ್ಸ್ ಇರುತ್ತೆ, ಬಟ್ ಅದನ್ನು ಟಾರ್ಗೆಟ್ ಮಾಡಿ ಟ್ರೋಲ್ ಮಾಡಿದರು, ಹಾಗೆ ಹೀಗೆ ಮಾಡಿ ಯುವರ್ ಆಲ್ ಇಂಡಿಯಾ ರ್ಯಾಂಕ್ 1 ಬಿಕಾಸ್ ರಿಸರ್ವೇಷನ್ SC ರಿಸರ್ವೇಷನ್ ತಗೊಂಡು ಬಂದಿದ್ದಕ್ಕೆ ಅಂತಂದ್ಬಿಟ್ಟು. ಸೊ ಅದು ಏನಾಗ್ತಾ ಇದೆ, ಅಗೇನ್ಸ್ಟ್ ಸರ್ಟೆನ್ ಧರ್ಮಗಳ ವಿರುದ್ಧನೂ ಆ ಒಂದು ಫೀಲಿಂಗ್ ಇದೆ, ಜಾತಿಗಳ ವಿರುದ್ಧನೂ ಅದು ಇದೆ. ಸೊ ಅದು ಈ ರೀತಿ ನಮ್ಮ ಸಮಾಜದಲ್ಲಿ ಇದು ಕೊಳತು ನಾರ್ತರ ಈ ಒಂದು ಸಂಸ್ಕೃತಿ ಇದ್ದಾಗ ನೀವು ಯಾವ ರಾಷ್ಟ್ರೀಯತೆ ವರ್ಕ್ ಆಗುತ್ತೆ? ಹೌ ಕ್ಯಾನ್ ಯು ಬಿಲ್ಡ್ ಅ ನೇಷನ್? ಹೌ ಕ್ಯಾನ್ ಯು ಬಿಕಮ್ ವಿಶ್ವಗುರು? ಸೊ ನಾವು ಈ ಸಿಸ್ಟಮಿಕ್ ಇಶ್ಯೂಗಳನ್ನ ನಾವು ಫಂಡಮೆಂಟಲ್ ಆಗಿರೋದನ್ನ ಅಡ್ರೆಸ್ ಮಾಡ್ತಾ ಇಲ್ಲ. ಎಲ್ಲ ಪಕ್ಷದವರು ಕಾರಣ ಇದಕ್ಕೆ. ಯಾಕಂದರೆ ಎಜುಕೇಷನ್ ಸಿಸ್ಟಮ್ನ ಅಂತ ನೋಡಿದಾಗ ಕಾಂಗ್ರೆಸ್ನವ್ರು 75 ವರ್ಷದಿಂದ ಇದ್ದಾರೆ. ಅವರಿಗೊಂದು ಗೋಲ್ಡನ್ ಆಪರ್ಚುನಿಟಿ ಇತ್ತು, ಪ್ರತಿಯೊಂದು ಹಳ್ಳಿನಲ್ಲೂ ಎಜುಕೇಷನ್ನ ರಿಫಾರ್ಮ್ ಮಾಡೋವಂಥದ್ದು, ಮಾಡಿಲ್ಲ. ಈಗ ಅವ್ರು ಬಂದು ಇವ್ರನ್ನ ಬ್ಲೇಮ್ ಮಾಡ್ತಾರೆ, ಇವ್ರು ಬಂದು ಅವ್ರನ್ನ ಬ್ಲೇಮ್ ಮಾಡ್ತಾರೆ. ಈಗ ಇತ್ತೀಚೆಗೆ ಬಂದರೂ ಇವ್ರಿಗೂ ಒಂದು ಆಪರ್ಚುನಿಟಿ ಇತ್ತು, ಅನ್ಲಿಮಿಟೆಡ್ ರಿಸೋರ್ಸಸ್ ಇದೆ. ಇವ್ರ ಅವಧಿನಲ್ಲೂ ಕೂಡ BJP ಅವಧಿನಲ್ಲಿ ಸೊ ಲಕ್ಷಾಂತರ ಸಾವಿರಾರು ಸ್ಕೂಲ್ಗಳು ಮುಚ್ಕೊಂಡು ಹೋಗ್ತಾ ಇದ್ದಾವೆ ಆಲ್ ಓವರ್ ಇಂಡಿಯಾ. ಸೊ ಬೋತ್ ಆರ್ ಈಕ್ವಲಿ ಟು ಬಿ ಬ್ಲೇಮ್ಡ್. ಏನಾಗಿದೆ, ಇವರು ಟಾಪಲ್ಲಿದ್ದಾಗ ಇವೆಲ್ಲ ಗೌಣ, ಇವೆಲ್ಲ ಮುಚ್ಚೋಗೋದು, ಮತ್ತು ದೀಸ್ ಆರ್ ನಾಟ್ ಇಂಪಾರ್ಟೆಂಟ್ ಇಶ್ಯೂಸ್ ಅವರಿಗೆ. ಎಜುಕೇಶನ್ ಇಸ್ ನಾಟ್ ಎ ಇಶ್ಯೂ ಫಾರ್ ದಮ್, ನಾಟ್ ಎನ್ ಇಶ್ಯೂ. ಅಂದ್ರೆ ದೇಶ ಹೆಂಗೆ ಹಾಳಾಗ್ತಾ ಇದೆ, ಶಿಕ್ಷಣ ವ್ಯವಸ್ಥೆಯನ್ನು ಕೊಲ್ಯಾಪ್ಸ್ ಮಾಡಿ ಅಂತ ಅವ್ರಿಗೆ ಗೊತ್ತಿಲ್ಲ. ದೇ ಲುಕ್ ಎಟ್ ಪೊಲಿಟಿಕಲ್ ವಿಕ್ಟ್ರಿ ಆ್ಯಂಡ್ ಪೊಲಿಟಿಕಲ್ ಪರ್ಸೆಪ್ಷನ್. ದಟ್ ಈಸ್ ಫಾರ್ ಪ್ರೊಟೆಕ್ಟಿಂಗ್ ದರ್ ವೆಸ್ಟೆಡ್ ಇಂಟ್ರೆಸ್ಟ್. ಅವ್ರಿಗೆ ಅಧಿಕಾರ ಬೇಕಾಗಿರೋದು ಅವರ ಆಸ್ತಿ, ಸಂಪತ್ತು, ಅಧಿಕಾರ ಏನೇನು ಸೃಷ್ಟಿ ಮಾಡಿರ್ತಾರಲ್ಲ ಅಡ್ಡದಾರಿಯಿಂದ, ಅದನ್ನು ಕಾಪಾಡ್ಕೊಂಡು ಹೋಗೋದಕ್ಕೆ ಅವ್ರಿಗೆ ಒಂದು ರಾಜಕೀಯ ಅಧಿಕಾರ ಬೇಕು, ಅಷ್ಟೇ ಇವತ್ತು ಸೀಮಿತ ಆಗಿರೋಂಥದ್ದು. ಸೊ ನಾವು ಅದ್ರ ವಿರುದ್ಧ ರೆಬೆಲ್ ಆಗಿ ರಾಜಕೀಯಕ್ಕೆ ಬಂದಿರೋದು, ಅದ್ರ ವಿರುದ್ಧ ಮಾತಾಡ್ತಾ ಇದ್ದೀವಿ. ಐ ಥಿಂಕ್ ನ್ಯೂ ವೇವ್ ಆಫ್ ಐಡಿಯಾಲಜಿ ವರ್ಕೌಟ್ ಆಗುತ್ತೆ ಅಂತೀರಿ. ಭಾಳಷ್ಟು ಜನ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ. ರವಿಕೃಷ್ಣಾರೆಡ್ಡಿ ಮಾಡ್ತಾಯಿದ್ರು, ಅವ್ರು ಮಾಡ್ತಾಯಿದ್ರು. SR ಹಿರೇಮಠರು ಈ ಥರ ರಾಜಕೀಯ ಭ್ರಷ್ಟತೆಯನ್ನು ಹೊರಗೆ ಹಾಕ್ಲಿಕ್ಕೆ ಪ್ರಯತ್ನ ಮಾಡಿದರು. ಬಟ್ ಆ ಐಡಿಯಾಲಜಿ ಕಟ್ಟಿ ದೇವನೂರು ಮಾದೇವ್ ಅವ್ರ ಪ್ರಯತ್ನ ಆಗಿಲ್ಲಲ್ಲ, ವರ್ಕೌಟ್ ಆಗಿಲ್ಲ, ಐಡಿಯಾಲಜಿ ವರ್ಕೌಟ್ ಆಗಿಲ್ಲ ಅಲ್ಲ. ಅದನ್ನ ನಾವು ಐಡಿಯಾಲಜಿ ಮೂಲಕ ಹೋಗಬಾರ್ದು, ಕೇವಲ ಭ್ರಷ್ಟಾಚಾರ ವಿರುದ್ಧ ಅಂತಂದು ಹೋಗಬಾರ್ದು. ನಾವು ಇವರೇನು ಸೃಷ್ಟಿ ಮಾಡಿರೋ ವ್ಯವಸ್ಥೆಗಳನ್ನ ಜನಗಳಿಗೆ ಅರ್ಥ ಮಾಡಿಸ್ಬೇಕು. ಅದು ಕೇವಲ ಬರೀ ಭ್ರಷ್ಟ ಅಂತಂದಲ್ಲ. ನಾವು ಏನು ಮಾಡ್ತೀವಿ, ಕರಪ್ಷನ್ ಅಂತಂದು ಪೇಂಟ್ ಮಾಡಿಬಿಡ್ತೀವಿ. ಇಟ್ ಇಸ್ ನಾಟ್ ಜಸ್ಟ್ ಮಿಯರ್ ಕರಪ್ಷನ್. ಜನಗಳಿಗೆ ಕರಪ್ಷನ್ ಅಂತ ಅಂದಾಗ ತಲೆಗೆ ಇಮಿಡಿಯೇಟ್ಲಿ ಬರೋದು ಈ ಲೋಕಾಯುಕ್ತ ರೈಡ್ ಆದಾಗ ದುಡ್ಡು ತಗೊಂಡಿರ್ತಾರಲ್ಲ, ಆ ಒಂದು ಐಡಿಯಾ ಬರುತ್ತೆ. ಅದು ಇಟ್ ಈಸ್ ಮಚ್ ಮೋರ್ ದೆನ್ ದಟ್. ಬಿಯಾಂಡ್ ದಟ್ ದೇರ್ ಇಸ್ ಸಮಥಿಂಗ್. ದೇರ್ ಇಸ್ ಕರಪ್ಷನ್ ಆಚೆಗೂ ಏನೋ ಇದೆ ಅಂದರೆ ವ್ಯವಸ್ಥೆಗಳು ಸೃಷ್ಟಿ ಮಾಡಿರ್ತಾರೆ. ಆ ವ್ಯವಸ್ಥೆ ಒಳಗೆ ನಾನು ವಿಕ್ಟಿಮ್ ಅನ್ನೋದು ಈ ನಮ್ಮ ಯೂತಿಗೂ ಗೊತ್ತಿರಲ್ಲ, ರೈತನಿಗೂ ಗೊತ್ತಿರಲ್ಲ, ಹೆಣ್ಮಗಳಿಗೂ ಗೊತ್ತಿರಲ್ಲ, ಸ್ಕೂಲಿಗೆ ಹೋಗ್ತಾರೆ ಮಕ್ಕಳಿಗೂ ಗೊತ್ತಿರಲ್ಲ. ನಮ್ಮ ಲೈಫ್ ಇರೋದೇ ಹಿಂಗೆ. ನಮ್ಮ ಊರಿಗೆ ಒಂದು ಸ್ಕೂಲ್ ಬಂದರೆ ಸಾಕು, ಆ ಸ್ಕೂಲ್ ಕ್ವಾಲಿಟಿ ಹೆಂಗಿರಬೇಕು, ಸ್ಕೂಲಲ್ಲಿ ಏನೇನು ಫೆಸಿಲಿಟಿ ಇರಬೇಕು. ಸೊ ಆ ಒಂದು ಅವೇರ್ನೆಸ್ ಇರೋದಿಲ್ಲ ಅವರಿಗೆ. ದಟ್ ಈಸ್ ಯುವರ್ ರೈಟ್. ಅಗೈನ್ ಪ್ರಿಯಾಂಬಲಲ್ಲಿ ಇದೆ, ಸೋಷಿಯಲ್ ಜಸ್ಟಿಸ್ ಅಂತೆ, ಎಕನಾಮಿಕ್ ಜಸ್ಟಿಸ್ ಅಂತೆ, ಪೊಲಿಟಿಕಲ್ ಜಸ್ಟಿಸ್ ಅಂತ. ಎಲ್ಲ ಜಸ್ಟಿಸು ಇಟ್ ಇನ್ವಾಲ್ವ್ಸ್ ಈಕ್ವಲ್ ಆ್ಯಕ್ಸೆಸ್ ಟು ಕ್ವಾಲಿಟಿ ಸ್ಟಫ್. ಅದು ಎಜುಕೇಷನ್ನು, ಹೆಲ್ತ್ ಏನು ಅಂತಂದು ನಾವೇನು ಮಾಡಿದ್ದೀವಿ, ಜನಗಳು ಬಾಟಮಲ್ಲಿ ಇರೋವಂಥರು ವ್ಯವಸ್ಥೆ ಇರೋದೇ ಹಿಂಗೆ. ನನಗದು ಸ್ವಲ್ಪ ಎಕ್ಸ್ಟ್ರಾ ಸಿಕ್ಕರೆ, ಒಂದು ಗ್ಯಾರಂಟಿನಲ್ಲಿ 2,000 ರೂಪಾಯಿ ಸಿಕ್ಕರೆ ಸಾಕು, ಮೈ ಲೈಫ್ ಈಸ್ ಗುಡ್. ಕೇಳಲ್ಲ, ಫ್ರೀ ಬಸ್ ಸಿಕ್ಕರೆ ಸಾಕು, ಹಿಂಗೆ ಅಂತ. ಉಳ್ದನ್ನ ಕೇಳಬೇಕಂತ ಗೊತ್ತಿಲ್ಲ ಅವರಿಗೆ. ನಾವು ಕೇಳೋಂಗೆ ಮಾಡಬೇಕು. ಇದು ಲಾಂಗ್ ಪ್ರೊಸೆಸ್ ಇದು. ನಾವು ಈಗ ಹಿರೇಮಠ ಅವರು ದೊಡ್ಡ ಹೋರಾಟಗಾರ ಇಲ್ಲ ಅಂತಂದಿಲ್ಲ. ಯಾವುದೋ ವ್ಯಕ್ತಿ ಟಾರ್ಗೆಟ್ ಮಾಡಿ, ಇನ್ಯಾರೋ ಟಾರ್ಗೆಟ್ ಮಾಡಿ ಭ್ರಷ್ಟಾಚಾರ ಅಂತ ಹೋಗ್ತಾ ಇದ್ರೆ ಏನಾಗ್ಬಿಡ್ತದೆ, ಅವರು ಸೋಷಿಯಲ್ ಆ್ಯಕ್ಟಿವಿಸ್ಟಿಗೆ ಮಾತ್ರ ರೆಡ್ಯೂಸ್ ಆಗಿಬಿಡ್ತಾರೆ. ವಿಚ್ ಈಸ್ ಎ ಗುಡ್ ಥಿಂಗ್. ಅಂತ 100 ಜನ ಇದ್ದರೆ ಅದು ರಿಫಾರ್ಮ್ ಆಗುತ್ತೆ, ಇಲ್ಲ ಅಂತಂದಲ್ಲ. ಬಟ್ ಐ ಥಿಂಕ್ ಇಸ್ ಎ ಬಿಗ್ಗರ್ ಫೈಟ್ ಇದು, ಅದಕ್ಕಿಂತ ದೊಡ್ಡ ಫೈಟ್ ಇದು. ಸೊ ಅದಕ್ಕೇನೆಂದರೆ ನಾವು ರಾಜ್ಯ ತುಂಬ ಪ್ರವಾಸ ಮಾಡಬೇಕು, ಹಳ್ಳಿಗಳಿಗೆ ಹೋಗಬೇಕು, ಸ್ಕೂಲು, ಕಾಲೇಜ್, ಯೂನಿವರ್ಸಿಟಿ ಎಲ್ಲದಕ್ಕೂ ಹೋಗಬೇಕು ರೆಗ್ಯುಲರಾಗಿ.
ಇದನ್ನು ನಾವು ಮೀಡಿಯಾ ಹಿಡ್ಕೊಂಡು ಹೈಪ್ ಮಾಡಿ ಕೇಸ್ ಹಾಕಿ ಹೋರಾಟ ಮಾಡೋಂಥದ್ದಲ್ಲ ಇದು. ಇಟ್ ಈಸ್ ಬೈ ಹ್ಯಾವಿಂಗ್ ಕಾನ್ವರ್ಸೇಷನ್ಸ್, ಬೈ ಹ್ಯಾವಿಂಗ್ ಈ ರೀತಿ ಪಾಡ್ಕಾಸ್ಟ್ ಇರ್ಬೋದು, ಡೈಲಾಗ್ಸ್ ಇರ್ಬೋದು, ಸೆಷನ್ಗಳು ಮಾಡೋದು. ಸೊ ಐ ಥಿಂಕ್ ಈ ರೀತಿ ಮಾಡಿ ನಿಜವಾಗ್ಲೂ ಅವ್ರಿಗೆ ಅರ್ಥ ಮಾಡಿಸಿದ್ರೆ ಅವ್ರ ಭಾಷೆನಲ್ಲಿ ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ ಅವ್ರಿಗೆ ಮೆಂಟಲ್ ಕೆಪಾಸಿಟಿ ತಕ್ಕಂತೆ ಒಂದು 5-10 ವರ್ಷದಲ್ಲಿ ನಿಜವಾಗ್ಲೂ ರಿಫಾರ್ಮ್ ತರ್ಬೋದು. ನೀವು ಹುಟ್ಟೂರು, ನಿಮ್ಮ ಜಿಲ್ಲೆ, ಇದನ್ನು ಎಕ್ಸ್ಪೆರಿಮೆಂಟ್ ಮಾಡೋ ಪ್ರಯತ್ನ ಮಾಡಿದ್ದೀರಾ? ಐ ಆಮ್ ಆಲ್ರೆಡಿ ಡೂಯಿಂಗ್ ಇಟ್. ಈಗ ನೀವು IAS ಆಗಬೇಕಾದ್ರೆ ಇಲ್ಲಿ ಬರೋದ್ರಾಗ ಹುಡುಗ ಎಷ್ಟು ಆಗಿರ್ತಾನೆ, ಏನು ಕಾರಣಕ್ಕೆ ಅವನು ಸರಿಯಾಗಿ ಅಂದರೆ ಬೇಸಿಕ್ ಎಜುಕೇಷನ್, ಫಂಡಮೆಂಟಲ್ ಎಜುಕೇಷನ್ ಸರಿ ಸಿಕ್ಕಿಲ್ಲ ಅಂತ ನಿಮ್ಗೆ ರಿಯಲೈಸ್ ಆಯಿತು. ಆ ಸಿಸ್ಟಮನ್ನು ನೀವು ಇಂಪ್ರೂವೈಸ್ ಮಾಡಲಿಕ್ಕೆ ಪ್ರೈಮರಿ ಸ್ಟೂಡೆಂಟ್ಸ್ನ ಈಗ ತರಬೇತಿ ಕೊಡಬೇಕು. ಕರೆಕ್ಟ್. ಈಗ ನಮ್ಮ ನಡೆ ಸರ್ಕಾರಿ ಶಾಲೆ ಕಡೆ ಅಂತಂದು ಒಂದು ಅಭಿಯಾನ ನೀವು ಮಾಡ್ತಾ ಇದ್ದೀನಿ. ಯಾವುದು ಇನ್ಸೈಟ್ ಅಕಾಡೆಮಿಯಿಂದ? ಬಹುತ್ ನಂದು ಸ್ವಾಭಿಮಾನಿ ಬಳಗ ಅಂತ ಹುಟ್ಟಾಕೊಂಡಿದ್ದೀನಿ. MP ಎಲೆಕ್ಷನ್ ದಾವಣಗೆರೆ ಮಾಡಿದಾಗಿಂದ, ನಾಟ್ ಓನ್ಲಿ ಇನ್ ದಾವಣಗೆರೆ. ಯಾಕೆ ನಿಮಗೆ ಈ ಪೊಲಿಟಿಕಲ್ ಪವರ್ ಬೇಕಂತ ಅನಿಸ್ತು? ಯು ಆರ್ ಡೂಯಿಂಗ್ ಲಾಟ್ ಆಫ್ ಗುಡ್ ಥಿಂಗ್ ಹಿಯರ್. ಇದು ನಿಮ್ಮದೇ ಇನ್ಸೈಟ್ಸ್ ಅಕಾಡೆಮಿ ಇಷ್ಟೆಲ್ಲ ಕೊಟ್ಟಿದೆ, ಹಣ ಕೊಟ್ಟಿದೆ, ಪೊಸಿಷನ್ ಕೊಟ್ಟಿದೆ, ಯು ಹ್ಯಾವ್ ಕ್ರಿಯೇಟೆಡ್ ಎನ್ ನಂಬರ್ ಆಫ್ UPSC ಹೆಡ್ಸ್. ಯಾಕೆ ನಮಗೆ ತಕ್ಷಣ ರಾಜಕೀಯದ ಕನಸುಗಳು ಬೀಳ್ತಾವೆ? ವೈ ಪೊಲಿಟಿಕಲ್ ಪವರ್? ಈ ವ್ಯವಸ್ಥೆಗಳು ಅರ್ಥ ಆಯ್ತು. ಇದು ಕಂಟ್ರೋಲ್ಡ್ ಬೈ ಪೊಲಿಟಿಷಿಯನ್ಸ್ ಅಂತ. ಕಂಟ್ರೋಲ್ಡ್ ಕ್ರಿಯೇಟೆಡ್ ಅಂಡ್ ಪರ್ಪೆಚುಯೇಟೆಡ್ ಡ್ಯಾಮೇಜ್ ಸೊಸೈಟಿ ಡ್ಯಾಮೇಜ್ ಮಾಡಿದ್ದಾರೆ. ಈ ವ್ಯವಸ್ಥೆಗಳು ಇನ್ನೂ ಬಲಿಷ್ಠ ಆಗ್ತಾ ಇದ್ದಾವೆ. ಸೊ ನಾನು ಕಂಫರ್ಟಬಲ್ ಆಗಿದ್ದೀನಿ, ನನ್ನ ಕಂಫರ್ಟ್ ಝೋನಲ್ಲಿ ಇದ್ಬಿಟ್ರೆ ಇಲ್ಲಿ ನಮ್ಮ ಇನ್ಸ್ಟಿಟ್ಯೂಷನ್ನಲ್ಲೂ ಡೈಲಿ ನಾನು ಹಲವಾರು ಜನಕ್ಕೆ ಡಿಸ್ಕೌಂಟ್ ಕೊಡ್ತೀನಿ, ಫ್ರೀ ಅಡ್ಮಿಷನ್ ಕೊಡ್ತೀನಿ. ಬರ್ತಾನೆ ಇರ್ತಾರೆ. ನೀವು ಒಂದಿನ ಯಾರನ್ನ ಕ್ಯಾಬಿನಲ್ಲಿ ಕೂರಿಸಿದ್ರೆ ಗೊತ್ತಾಗುತ್ತೆ ಹೌ ಮಚ್ ಆಫ್ ಮನಿ ಐ ರೈಟ್ ಆಫ್ ಟು ಎವ್ರಿ ಡೇ ಅನ್ನೋದು. ಐ ಕ್ಯಾನ್ ಸ್ಕೇಲ್ ಇಟ್ ಅಪ್ ಅಂತ. ಹೆಂಗಿದ್ರು ಸಹಾಯ ಮಾಡ್ತಾ ಇದೆಯಾ. ಸೊ ಈ ವ್ಯವಸ್ಥೆನೂ ಗೋಚರ ಆಗಿದೆ ಏನು ಮಾಡ್ತಾ ಇದ್ದಾರೆ ಅಂತಂದು. ಸ್ವಲ್ಪ ರಿಸ್ಕ್ ತಗೊಂಡು ಧೈರ್ಯ ಮಾಡಿ ಒಳಗೆ ಬಂದರೆ ದೊಡ್ಡದಾಗಿ ಕೆಲಸ ಮಾಡ್ಬೋದಲ್ಲ. ನನಗೆ ಫಂಡಮೆಂಟಲ್ ಗೋಲ್ ಇರೋದು ಎಜುಕೇಷನಲ್ ಇನ್ಇಕ್ವಾಲಿಟಿ ಹೋಗಿಸ್ಬೇಕು ಅಂತ. ಎಜುಕೇಷನ್ ರಿಫಾರ್ಮ್ಸ್. ಈ ಎಜುಕೇಷನಲ್ ಇನ್ಇಕ್ವಾಲಿಟಿ ಈಸ್ ದಿ ರೂಟ್ ಕಾಸ್ ಆಫ್ ಆಲ್ ಅದರ್ ಇನ್ಇಕ್ವಾಲಿಟೀಸ್ ಅಂತ ನನ್ನ ರಿಯಲೈಸೇಷನ್. ಆ್ಯಸ್ ಎ ಅಕಾಡೆಮಿಷಿಯನ್ ನೀವು ಸರ್ಕಾರಕ್ಕೆ ಒಂದು ಸ್ಟ್ರಾಂಗ್ ರಿಪೋರ್ಟ್ ಕೊಟ್ಟು ಕಣ್ಣು ತರಿಸ್ಬೋದಲ್ಲ. ಯಾರು ವೈ ಡು ಯು ಥಿಂಕ್ ದಟ್ ಯು ಬಿಕಮ್ NPR? ನೀವು ಸೀನಿಯರ್ ಇದ್ದೀರಿ ಸರ್, ನಿಮ್ಗೆ ಗೊತ್ತಿರುತ್ತೆ. ಎವ್ರಿ ರಿಪೋರ್ಟ್ ಇವತ್ತು ಥ್ರೋ ಇನ್ ದ ಡಸ್ಟ್. ಯಾವ ರಿಪೋರ್ಟು ಇಂಪ್ಲಿಮೆಂಟ್ ಆಗಿಲ್ಲ. ನೀವು MLA MP ಆದಮೇಲೂ ನಿಮ್ಮನ್ನು ಹಂಗೆ ಹತ್ತಿ ಹಿಡಿತಾರೆ. ಯುವರ್ ಪವರ್ ಇಸ್ ಕರ್ಬ್ಡ್ ವೆನ್ ಯು ಬಿಕಮ್ MP ಆಫ್ ಎನಿ ಪಾರ್ಟಿ. ಇಲ್ಲಿ ಪವರ್ ಇಂಪಾರ್ಟೆಂಟ್ ಅಲ್ಲ ನನಗೆ ಪ್ಲಾಟ್ಫಾರ್ಮ್ ಇಂಪಾರ್ಟೆಂಟು. ಭಗತ್ ಸಿಂಗ್ ಬಾಂಬ್ ಹಾಕಿದ್ದು ಏನಕ್ಕೆ ಅಂತಂದರೆ ಅಲ್ಲಿ ಆ ಜಾಗದಲ್ಲಿ ಹೋಗಿ ಹಾಕಿದ್ದು ಬಿಕಾಸ್ ದ ಹೋಲ್ ವರ್ಲ್ಡ್ ವಿಲ್ ನೋಟಿಸ್. ನಾವು ಆ ಪ್ಲ್ಯಾಟ್ಫಾರ್ಮ್ ಯೂಸ್ ಮಾಡಿಕೊಂಡು ವಿ ಕ್ಯಾನ್ ಏನಂತೀರಿ ಅದ್ರ ಬಗ್ಗೆ ರೆಗ್ಯುಲರ್ ಆಗಿ ಕಂಟಿನ್ಯೂಸ್ ಮಾತಾಡ್ಬೋದು. ಅದನ್ನು ಒಂದು ಸ್ಟ್ರಾಂಗ್ ನ್ಯಾರೇಟಿವ್ ಕ್ರಿಯೇಟ್ ಮಾಡ್ಬೋದು, ಸ್ಟ್ರಾಂಗ್ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೋದು. ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನೀವೇ ಹೇಳಿದ್ರಿ ಇಂಡಿಯಾದಲ್ಲಿ ಮೂವ್ಮೆಂಟ್ ಸಕ್ಸಸ್ ಆಗಿಲ್ಲ ಅಂತ. ಮತ್ತೆ ಇಂಥ ಇಂಡಿಯಾದಲ್ಲಿ ನೀವು ಹೆಂಗೆ ಸಕ್ಸಸ್ ಆಗ್ಬೇಕಂತ? ಅಲ್ಲ, ಐ ಆಮ್ ನಾಟ್ ಲುಕಿಂಗ್ ಅಟ್ ಎ ರೆವಲ್ಯೂಷನ್ ಇಯರ್. ಬೀದಿಗೆ ಬಂದು ಏನು ಇದರಲ್ಲಿ ಅರಬ್ ಸ್ಪ್ರಿಂಗ್ ಅಂತ ಆಯಿತು. ಅರಬ್ ದೇಶದಲ್ಲೆಲ್ಲ ಜನಗಳು ಬೀದಿಗೆ ಬಂದು ಅವ್ರ ಗೌರ್ಮೆಂಟ್ಗಳನ್ನ ಕಿತ್ತು. ನಾವು ಐ ಆಮ್ ನಾಟ್ ಲುಕಿಂಗ್ ಅಟ್ ದಟ್ ಕೈಂಡ್ ಆಫ್ ರೆವಲ್ಯೂಷನ್. ಇಟ್ಸ್ ಎ ಸೈಲೆಂಟ್ ರೆವಲ್ಯೂಷನ್. ಅಂದರೆ ನಮ್ಮ ಮೈಂಡ್ ಒಳಗೆ ರೆವಲ್ಯೂಷನ್ ಅವೇರ್ನೆಸ್ ಆಗಬೇಕು. ನನಗನ್ಸೋದು ಏನಂತಂದರೆ ಅವೇರ್ನೆಸ್ ಇಲ್ದಂಗೆ ಯಾವ ರೆವಲ್ಯೂಷನ್ನು ಸಕ್ಸಸ್ಫುಲ್ ಆಗಲ್ಲ. ಅವೇರ್ನೆಸ್ ಆದಾಗ ಇವತ್ತು ನಮ್ಮ ಇಂಡಿವಿಜುವಲ್ ಕೆಪಾಸಿಟಿನಲ್ಲಿ ಅದು ವೋಟಿಂಗ್ ಇರ್ಬೋದು ಅಥವಾ ದ ವೇ ವಿ ಆಸ್ಕ್ ಕ್ವಶನ್ ಕೇಳೋ ರೀತಿನಲ್ಲಿ ಧೈರ್ಯ ನಾವು ಇದು ಮಾಡಬೇಕು. ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ದಾವಣಗೆರೆಯಲ್ಲಿ ಹೆಸರುಗಳು ಹೇಳೋದು ಬೇಡ, ಅಲ್ಲಿರೋ ಒಂದು ಡಾಮಿನೆಂಟ್ ಒಂದು ಪೊಲಿಟಿಕಲ್ ಫ್ಯಾಮಿಲಿ ವಿರುದ್ಧ ಮಾತಾಡೋಕ್ಕೆ ಹೆದರ್ತಾ ಇದ್ರು. ನೀವು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ? ಈಗ ಮಾತಾಡೋಕ್ಕೆ ಶುರು ಮಾಡಿದ್ರು ಜನ. ಯಾರೋ ಒಬ್ಬರು ಬಂದಾಗ ಅಂದರೆ ಮಾತಾಡೋದು ಸುಮ್ಮನೆ ಪರ್ಸ್ನಲ್ಲಾಗಿ ಮಾತಾಡೋದಲ್ಲ, ಅಲ್ಲಿರೋ ಅವ್ಯವಸ್ಥೆ ಬಗ್ಗೆ, ಅವರಿಗೆ ಬೇಕಾಗಿರೋ ಬೆನಿಫಿಟ್ ಸಿಗದೇ ಇರೋದ್ರ ಬಗ್ಗೆ ಒಂದು ಧೈರ್ಯ ಬಂದಿದೆ ಮಾತಾಡೋದಕ್ಕೆ. ಸೊ ಇಟ್ ಕ್ಯಾನ್ ಸ್ಪ್ರೆಡ್ ಅಕ್ರಾಸ್ ದ ಸ್ಟೇಟ್ ಅಂತ. ನಿಮಗೆ ಧೈರ್ಯ ಬಂತು, ಬಟ್ ವಿಕ್ಟ್ರಿ ಆಗಲಿಲ್ಲ ಅಂದಾಗ ಅದನ್ನು ಜನ ಫೇಲ್ಯೂರ್ ಅಂತ ತಿಳ್ಕೊಂಡ್ಬಿಡ್ತಾರೆ. ಈ ಹುಡುಗ ಮಾತಾಡ್ದ, ಲಾಭ ಆಗಲಿಲ್ಲ ಅಂತ ಜನ ಕನ್ಕ್ಲೂಷನ್ಗೆ ಬಂದ್ಬಿಡ್ತಾರೆ. ಕರೆಕ್ಟ್ ಅದು. ಯಾಕಂದರೆ ದೇ ಸಿ ಇಟ್ ಸಕ್ಸಸ್ ಬ್ಲ್ಯಾಕ್ ಆ್ಯಂಡ್ ವೈಟ್. ಸಕ್ಸಸ್ ಆದರೆ ನೀವು ಗೆದ್ದು ಬಿಟ್ಟರೆ ಅದು ಮಾತು ಬೇರೆ. ನೀವು ಅಧಿಕಾರವನ್ನು ಪ್ರಶ್ನೆ ಮಾಡೋದು ಸರಿ ಅಂತ ತಿಳ್ಕೊಳ್ತಾರೆ. ಯಾಕಂದ್ರೆ ನಮ್ಮಲ್ಲಿ ವ್ಯಕ್ತಿಯನ್ನು ಅಳೆಯೋದು ಎಮೋಷನ್ಸ್ ಮೇಲೆ, ಹೌದು, ನಾಟ್ ಆನ್ ಕ್ವಾಲಿಟಿ. ನನಗನ್ನಿಸ್ತದೆ ಒಂದ್ಸಲ ಯಾಕೆ ಹೋಗ್ಬೇಕಾಗಿತ್ತು ನಮ್ಮ ಇಷ್ಟು ಇನ್ಸೈಟ್ಸ್ನವರು ಚೆನ್ನಾಗಿ ಬೆಳೀತಾ ಇದ್ದಾಗ ಅದೊಂದು ಕೊಚ್ಚೆ ಅಂತ ಗೊತ್ತಿದೆ. ಯು ಕ್ಯಾನಾಟ್ ರಿಪೇರ್ ದಟ್. ಅಲ್ಲಿ ಅದರದೇ ಆದ ಸಿಸ್ಟಮ್ ಏನಾಗುತ್ತೆ ಸರ್ ಇವಾಗ. ಈಗ ಅದೇ ಇದು ಈ ಥರ ತುಂಬ ಜನ ನಾನು ಸೂಪರ್ಫಿಷಿಯಲ್ ಆಗಿ ಥಿಂಕ್ ಮಾಡ್ತಾ ಇಲ್ಲ. ನೀವು ಒಂದು ಅಚೀವ್ಮೆಂಟ್ ಮಾಡ್ತಾ ಇರ್ತೀರಿ ಒಂದು ಕ್ಷೇತ್ರದಲ್ಲಿ,
ಅದು ಡಿಬೇಟ್ ಆದಾಗ ಈ ಆರ್ಗನೈಸೇಷನ್ಸ್ ಬಗ್ಗೆ ಜನರಿಗೆ ಫೇತ್ ಹೊರಟೋಗುತ್ತೆ. ಇವ್ರು ಪೊಲಿಟಿಕ್ಸ್ಗೆ ಹೋದ್ರೆ ಈ ಲಾಸ್ಟ್ ಇಂಟ್ರೆಸ್ಟ್ ಇನ್ ದಿಸ್ ಅಂತ. ಇಲ್ಲ, ಸದ್ಯಕ್ಕೆ ನಮ್ಮ ವಿಚಾರದಲ್ಲಿ ಹಂಗೆ ಆಗಿಲ್ಲ. ಆಗಲ್ಲ. ಬಟ್ ಏನಾಗುತ್ತಂದ್ರೆ ನೀವು ಸಕ್ಸಸ್ ಆಗಿಬಿಟ್ರು ಈ ಕಡೆ ತಿರುಗಿ ನೋಡಲ್ಲ. MP ಆದರೂ MLA ಆದರೂ ನೋಡಲ್ಲ ಅನ್ನೋ ಭಯ ಇರುತ್ತೆ. ಇಲ್ಲ ನೀವು ಅದನ್ನ ಆಸ್ ಎ ಮೂಮೆಂಟ್ ಅಂತ ಮಾಡಿದರೆ, ಚಳವಳಿ ಅಂತ ಮಾಡಿದರೆ ಅದಕ್ಕೊಂದು ನೋಡೋ ದೃಷ್ಟಿಕೋನ ಬೇರೆ ಇರುತ್ತೆ. ಜನ ಚಳವಳಿಗಾರರನ್ನ, ಹೋರಾಟಗಾರರನ್ನ ಅಧಿಕಾರ ಕೊಟ್ಟು ನೋಡೋಕೆ ಬಯಸಲ್ಲ. ಅಧಿಕಾರ ಕೊಡೋರಿಂದ ಒಳ್ಳೆಯ ನಿರೀಕ್ಷೆ ಮಾಡೋಕ್ಕಲ್ಲ. ದಿಸ್ ಇಸ್ ಅ ಪಾಯಿಂಟ್ ಟು ಬಿ ಥಾಟ್ ವೆರಿ ಸೀರಿಯಸ್ಲಿ. ಕರೆಕ್ಟ್. ಅದೇ ಏನಾಗುತ್ತೆ ಅಂದರೆ ಇಟ್ ಡಿಪೆಂಡ್ಸ್ ಆನ್ ಒನ್ಸ್ ಸೆಲ್ಫ್ ಇಂಟ್ರೆಸ್ಟ್. ಇವಾಗ ನಾನು ತುಂಬ ಸ್ವಾರ್ಥಿಯಾಗಿದ್ದರೆ ಬೇಡ, ರಾಜಕಾರಣ ಕೊಳತು ಹೋಗಲಿ, ನನ್ನ ಹತ್ರ ದುಡ್ಡಿದೆ, ದುಬೈಗೆ ಹೋಗಿ ಶಾಪಿಂಗ್ ಮಾಡ್ಕೊತೀನಿ, ಫಾರಿನ್ಗೆ ಹೋಗಿ ಟೂರ್ ಮಾಡ್ಕೊತೀನಿ. ಸೊ ಅದು ಒಂದು ಆಯ್ಕೆ, ಅದು ಹಂಗೂ ಇರ್ಬೋದು. ಇಲ್ಲಿ ನಾನು ಹಂಗಿರಿ ಅಂತ ಹೇಳ್ತಾ ಇಲ್ಲ, ಇಲ್ಲಿ ಆಫೀಸರ್ಸ್ನ ಕೊಡ್ಬೋದು, ಇಲ್ಲಿ ಒಂದು ದೊಡ್ಡ ಸಾಧನೆ ಮಾಡ್ಬೋದು, ಇನ್ನೂ ಬಡವ್ರ ಮಕ್ಕಳನ್ನ IAS ಅಧಿಕಾರಿ ಮಾಡ್ಬೋದು. ಸರ್, ದಿಸ್ ಈಸ್ ನೆವರ್ ಗೋಯಿಂಗ್ ಟು ಸ್ಟಾಪ್. ಯಾಕಂತಂದರೆ ಇದು ಏನಾಗಿದೆ, ಒಂದು ಮಾಡೆಲ್ ಕ್ರಿಯೇಟ್ ಆಗಿದೆ. ಇದು ಇಲ್ಲಿ ಒಂದು ಸಿಸ್ಟಮ್ ಕ್ರಿಯೇಟ್ ಆಗಿದೆ. ಈಗ ಎಷ್ಟು ಜನ ಇದ್ದಾರೆ ಬೆನಿಫಿಷರೀಸ್ ನಿಮ್ಮಲ್ಲಿ? 1,500 ಜನ ಅಡ್ಮಿಷನ್ಸ್ ತೊಗೊಳ್ತಾರೆ. ಅಲ್ಲ, ಆಫೀಸರ್ಸ್ ಆಗೋಗಿದ್ದಾರೆ. ನೀವು ಅಡ್ಮಿಷನ್ಸ್ಗೆ ಹೆಂಗೆ ಇನ್ಪುಟ್ ಬರ್ತಾ ಇದೆ? ಫ್ಲೋ ಆಫ್ ಇನ್ಪುಟ್ ವರ್ಷ 3,000 ಜನ ಅಡ್ಮಿಷನ್. ವಂಡರ್ಫುಲ್. ಮುಂಚೆ ಅದು ಕಡಿಮೆ ಇತ್ತು, ಈಗ ಅದು ಜಾಸ್ತಿ ಆಗ್ತಾ ಇದೆ. ನಾನು ಈಗ ಪಾಸಿಟಿವ್ ಆಗಿ ಹೇಳೋದಾದರೆ, ಇಫ್ ಯು ಆರ್ ಫೋಕಸಿಂಗ್ ಆನ್ ಎ ಪಾಲಿಟಿಕ್ಸ್, ಅಲ್ಲಿ ಪಾರದರ್ಶಕತೆ ಇರಬೇಕು, ಗಿಮಿಕ್ಸ್ ಇರಬೇಕು, ಜನರ ಮನಸ್ಸನ್ನು ಗೆಲ್ಲಕ್ಕೆ ಏನು ಸ್ಟ್ರಾಟಜಿ ಇದೆ ನಿಮ್ಮದು? ನಾನು ಪೊಲಿಟಿಕ್ಸನ್ನು ಭಾಳ ಹತ್ತಿರದಿಂದ ನೋಡ್ತೀನಿ ಸರ್. ಗ್ರಾಸ್ ರೂಟ್ ಲೆವೆಲ್ ವರ್ಕ್. ಹಾಂ, ಅಲ್ಲಿ ಜನಗಳು ಮಧ್ಯೆ ಇತ್ಕೊಂಡು ಗ್ರಾಸ್ ರೂಟ್ ಲೆವೆಲಲ್ಲಿ ಇನ್ವಾಲ್ವ್ ಆಗಬೇಕು. ದಟ್ ಈಸ್ ವೆನ್ ವಿ ಸಕ್ಸೀಡ್. ಆಮೇಲೆ ಪ್ರಾಮಾಣಿಕತೆ ಇರಬೇಕು. ಪ್ರಾಮಾಣಿಕತೆ ಅಂದರೆ ಅಗೇನ್ ನಾವು ಈ ದುಡ್ಡಿನ ಪ್ರಾಮಾಣಿಕತೆ ಬಗ್ಗೆ ಅಲ್ಲ, ನಮ್ಮದು ಇಂಟೆನ್ಷನ್, ನಾವು ಯಾಕೆ ಬಂದಿದ್ದೀವಿ, ಉದ್ದೇಶ ಏನು. ಆಮೇಲೆ ನಾನು ಮಾತಾಡೋದ್ರಲ್ಲೂ ನಾನು ಮಾಡ್ತಿರೋ ಕೆಲಸದ್ರಲ್ಲೂ ಸಾಮ್ಯತೆ ಇದೆಯಾ, ಸೊ ಆ ಟ್ರಾನ್ಸ್ಪರೆನ್ಸಿ. ಸೊ ಐ ಥಿಂಕ್ ಇವೆಲ್ಲ ವರ್ಕ್ ಆಯ್ತು ನಂಗೆ. ಯಾಕಂದರೆ ಇವಾಗಲೂ ಭಾಳ ಜನ ಬಂದು ಹೇಳೋದು, 10 ತಿಂಗಳಲ್ಲಿ ಬಂದು ಇಷ್ಟು ದೊಡ್ಡ ಹೆಸರು ಮಾಡಿರೋದು ರಾಜಕಾರಣದಲ್ಲಿ ಬಹಳ ವಿರಳ ಅಂತಂದರೆ. ಇವತ್ತು ನನ್ನ ಇಡೀ ದಾವಣಗೆರೆ ಕ್ಷೇತ್ರದಲ್ಲಿ ಇವತ್ತು ನನ್ನ ಹೆಸರು ಗೊತ್ತಾಗೋಗಿದೆ, 8 MLA ಕ್ಷೇತ್ರದಲ್ಲಿ. ಅದ್ರ ಆಚೆ ಇವಾಗ ನಾನು ಓಡಾಡೋಕ್ಕೆ ಶುರು ಮಾಡಿದ ಮೇಲೆ ಕರ್ನಾಟಕದಲ್ಲೂ ಕೆಲವೊಂದು ಜಿಲ್ಲೆ ನಿಮ್ಮ ಬಾಲ್ಕಿನಲ್ಲಿ ಬೀಟ್ ಆಗಿದೆ. ಈ ಬಾಲ್ಕಿನಲ್ಲಿ ಇನ್ವಿಟೇಷನ್ ಬಂದಿತ್ತು ನನಗೆ. ಐ ವಾಸ್ ನೋ ಬಾಡಿ ಟಿಲ್ ದೆನ್. ಇನ್ಸ್ಟಿಟ್ಯೂಷನ್ ಇರ್ಬೋದು, ಬಟ್ ಅದ್ರ ಜೊತೆ ಆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದು ಕೂಡ ಒಂದು ಇಂಪ್ಯಾಕ್ಟ್ ಇತ್ತು, ಐಡೆಂಟಿಟಿ ಕ್ರಿಯೇಟ್ ಆಯಿತು. ಸೊ ನಾನು ಇವಾಗ ಆಲ್ಮೋಸ್ಟ್ ಅರ್ಧ ಕರ್ನಾಟಕ ಸುತ್ತಿದ್ದೀನಿ 1 ವರ್ಷದಲ್ಲಿ. ಈಗಲೂ ನೆಕ್ಸ್ಟ್ ನಾನು 2 ತಿಂಗಳು ಬುಕ್ ಆಗಿ ಹೋಗ್ಬಿಟ್ಟಿದ್ದಾವೆ. ಅಂದ್ರೆ ನೀವು ಐಡಿಯಾಲಜಿಕಲಿ ಆ ಥರದ ಸಿಸ್ಟಮನ್ನು ಎಲ್ಲ ಕ್ಷೇತ್ರಗಳಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ಬೇಕಂತೀರಿ? ನಾನು ಆಗಲೇ ಮಾತಾಡಿದ್ನಲ್ಲ, ಅವೇರ್ನೆಸ್ ಅನ್ನೋದು. ಸೊ ದಟ್ ಈಸ್ ದಿ ಮೇನ್ ಅಜೆಂಡಾ. ಅವೇರ್ನೆಸ್ಸು ಐ ಆಮ್ ಕ್ರಿಯೇಟಿಂಗ್ ಎವ್ರಿವೇರ್. ಅವೇರ್ನೆಸ್ಗೆ ನೀವು ಬಳಸ್ಕೊಳ್ತಾ ಇರುವಂಥ ಟೂಲ್ ಏನು? ಟೂಲು ಸೋಷಿಯಲ್ ಮೀಡಿಯಾ. ಸೋಷಿಯಲ್ ಮೀಡಿಯಾ ಅದು ಆಂಪ್ಲಿಫೈ ಮಾಡುತ್ತೆ, ಬಟ್ ನಾನೇ ಫಿಸಿಕಲ್ಲಾಗಿ ಹೋಗಿ ಅಡ್ರೆಸ್ ಮಾಡ್ತಾ ಇದ್ದೀನಿ. ನನಗೆ 20 ಜನ ಇರೋ ಕಡೆನೂ ಹೋಗಿದ್ದೀನಿ, 2,000 ಜನ ಇರೋ ಕಡೆನೂ ಹೋಗಿದ್ದೀನಿ. ನಿಮಗೆ ವಿನಯ್, ಯಾವುದಾದ್ರು ಒಂದು ಪೊಲಿಟಿಕಲ್ ಪಾರ್ಟಿ ಸಡನ್ ಅಫಿಲಿಯೇಷನ್ ಕೊಟ್ಬಿಡ್ತೆ ಅಂತ ಇಟ್ಕೊಳ್ರಿ, ಆವಾಗ ನಿಮ್ಮ ಐಡಿಯಾಲಜಿ ಎಲ್ಲ ಹೋಗಿ ಆ ಪೊಲಿಟಿಕಲ್ ಪಾರ್ಟಿ ನಿಜ ಫಿಯರ್ ಇದೆ. ದಟ್ಸ್ ವೆರಿ ಡೇಂಜರಸ್. ಡೇಂಜರಸ್. ಹಾಗಾಗಿ ಇಂಡಿಪೆಂಡೆಂಟ್ ಆಗಿದ್ದೇನೆ, ಯಾವ ರಾಜಕಾರಣದಲ್ಲೂ ಪಕ್ಷದಲ್ಲೂ ಗುರ್ಸ್ಕೊಂಡಿಲ್ಲ. ಇವಾಗ ನನ್ನ ಇಂಟೆನ್ಷನ್ ಇರೋದು ಇಂಡಿಪೆಂಡೆಂಟ್ ಆಗಿ ಹೋಗಿ ಇಂಡಿಪೆಂಡೆಂಟ್ ಆಗಿ MLA ಗೆಲ್ಬೇಕಂತಂದು. ಸೊ ಆ ರೀತಿ ಗೆಲ್ಬೋದು, ನನಗಂತೂ ಆತ್ಮವಿಶ್ವಾಸ ಇದೆ. ಗೆದ್ದು ಆ ಒಂದು ಮಾರ್ಗ ಹಾಕಿಕೊಟ್ರೆ ಇನ್ನೊಂದು 5 ಜನ ಫಾಲೋ ಮಾಡ್ತಾರೇನೋ ಇದ್ದಾರೆ. ನನಗಿಂತ ಬುದ್ಧಿವಂತರಿದ್ದಾರೆ, ನನಗಿಂತ ಶ್ರೀಮಂತರಿದ್ದಾರೆ, ನನಗಿಂತ ಎಲ್ಲದರಲ್ಲೂ ಚೆನ್ನಾಗಿರೋರು ಇದ್ದಾರೆ. ರಿಸ್ಕ್ ತಗೊಳ್ಳೋದಕ್ಕೆ ನೀವು ಹೇಳಿದ್ರಲ್ಲ ಕೊಚ್ಚೆ ಅಂತಂದ್ಬಿಟ್ಟು, ಅದು ಭಾಳ ನನಗೂ ಹಂಗೆ ಅನಿಸಿತ್ತು. ಬಟ್ ಒಂದು ಲಿಮಿಟ್ ಇರ್ತದೆ ಒಬ್ಬ ಹ್ಯೂಮನ್ ಥಿಂಕಿಂಗಿಗೆ, ಹ್ಯೂಮನ್ ಎಕ್ಸ್ಪೀರಿಯನ್ಸಸ್ಸಿಗೆ. ಈ ಬ್ಯಾಡ್ ಎಕ್ಸ್ಪೀರಿಯನ್ಸಸ್ ಆದಾಗ, ಅಥವಾ ಬ್ಯಾಡ್ ಎಕ್ಸ್ಪೀರಿಯನ್ಸಸ್ ಇನ್ನೊಬ್ಬರಿಗೆ ಆಗ್ತಾಯಿದೆ ಅನ್ನೋದು ನಮಗೆ ಅರಿವಾದಾಗ, ಸೊ ನಮಗೆ ಇನ್ನೊಂದು ಕಂಟೆಂಟೆಡ್ ಅಂತ, ಓಕೆ ನಾನು ಈ ಕ್ಷೇತ್ರದಲ್ಲಿ ನಾನು ಏನು ಗಳಿಸ್ಬೇಕು, ಸಂತೃಪ್ತಿ ಆದಮೇಲೆ ಇನ್ನೂ ಜಾಸ್ತಿ ಮಾಡ್ಬೇಕಂತ ಅನ್ಸುತ್ತೆ. ಏನಾದರೂ ಬೇರೆ ಕಡೆ ನಮ್ಮ ಹತ್ರ ಟೈಮ್ ಇರ್ತದೆ, ಎನರ್ಜಿ ಇರುತ್ತೆ, ಸೊ ಅದನ್ನೆಲ್ಲಾದ್ರೂ ಇನ್ವೆಸ್ಟ್ ಮಾಡಬೇಕು. ಸೊ ಆ ಥರದವ್ರು ಭಾಳ ಜನ ಇದ್ದಾರೆ. ಸೊ ನಾವೀಗ ಎಂಟ್ರಿ ಕೊಟ್ಟರೆ ಏನಾದರೂ ವಿಧಾನಸಭೆಗೆ ಈ ರೀತಿ ಒಂದು, ಸೊ ನನಗನ್ಸ್ದಂಗೆ ನಂತರ ನನಗಿಂತ ಚೆನ್ನಾಗಿರೋದು. ನೀವು ಪಾರ್ಲಿಮೆಂಟ್ರಿಗೆ ಟ್ರೈ ಮಾಡಿದ್ರಿ? ಈಗ ಟ್ರೈ ಮಾಡಿದ್ದು ಪಾರ್ಲಿಮೆಂಟ್, ಅವಾಗ MLA ಎಲೆಕ್ಷನ್ನಲ್ಲಿ ಆಲೋಚನೆ ಬಂದಿರಲಿಲ್ಲ ನನಗೆ. ಈಗ ನೀವು ವಿಧಾನಸಭೆಯಿಂದ ಟ್ರೈ ಮಾಡ್ತೀರಿ? ನೀವು ಜರ್ನಿ ವಿಲ್ ಬಿ ಸ್ಟಾರ್ಟೆಡ್ ಫ್ರಮ್ ಸ್ಟೇಟ್ ಪಾಲಿಟಿಕ್ಸ್ ಅಲ್ಲಿ ಮೋರ್ ಆಕ್ಟಿವ್ ಇರೋಣ ಅಂತ. ಯಾವ್ದಾರ ಪಾರ್ಟಿ ನಿಮಗೆ ಸಿದ್ಧಾಂತಕ್ಕೆ ಹೋಗ್ತದೋ ಬಿಡ್ತದೆ, ಒಂದು ಪೊಲಿಟಿಕಲ್ ಪಾರ್ಟಿ ಪ್ಲಾಟ್ಫಾರ್ಮ್ ಕೊಟ್ಟರೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊತಿರೋ, ಸ್ಟಿಲ್ ಯು ಆರ್ ಥಿಂಕಿಂಗ್? ಬರೀ ಪ್ಲಾಟ್ಫಾರ್ಮ್ ಅಲ್ಲ, ನಮಗೆ ಟಿಕೆಟ್ ಅಶ್ಯೂರೆನ್ಸ್ ಇರಬೇಕು. ಕೊಟ್ರಂತ ಇಟ್ಕೊಳ್ಳಿ, ಐಡಿಯಾಲಜಿ ಹೊಡ್ತಾ ಬೀಳುತ್ತೆ ಅಂತ ನಂದು. ಸರ್ ಇದ್ರ ಬಗ್ಗೆನೂ ಭಾಳ ಡೀಪಾಗಿ ಯೋಚನೆ ಮಾಡಿದ್ದೀನಿ ನಾನು ಪರ್ಸನಲಿ ವಾಟ್ ಐ ಫೀಲ್, ಬಿಕಾಸ್ ಯು ಆರ್ ಫ್ರಮ್ ಸೀರಿಯಸ್ ಅಕಾಡೆಮಿಕ್ ಬ್ಯಾಕ್ಗ್ರೌಂಡ್. ಇದನ್ನು ಯಾರೋ
ರಸ್ತೆಯಲ್ಲಿ ನಿಂತು ರಾಜಕಾರಣ ಮಾಡೋರಿಗೆ ಯಾವುದೋ ಲಾಬಿಯಿಂದ ಬಂದವರಿಗೆ ನಾನು ಈ ಪ್ರಶ್ನೆ ಕೇಳೋಕ್ಕಾಗಲ್ಲ, ಕೇಳಂಗೇನಿಲ್ಲ. ಐ ಆಮ್ ವೆರಿ ಪ್ರಾಕ್ಟಿಕಲ್. ಇಷ್ಟೆಲ್ಲ ಐಡಿಯಾಲಜಿ ಇಟ್ಕೊಂಡಿರೋ ನೀವು ಸಡನ್ಲಿ ಆ ಪಾರ್ಟಿಗೆ ಟಿಕೆಟ್ ಕೊಡುತ್ತೆ, ಇವರ್ ಚಾರ್ಮಿಂಗ್ ಆ್ಯಂಡ್ ಕೊಡ್ತಾರೆ, ಆದರೆ ಆ ಐಡಿಯಾಲಜಿ ಇರುತ್ತಲ್ಲ ಅದು ನಿಮ್ಮ ಸಿದ್ಧಾಂತಗಳಿಗೆ ವಿರುದ್ಧವಾಗಿರ್ತದೆ. ಅಲ್ಲ, ಇದ್ರ ಬಗ್ಗೆ ಭಾಳ ಯೋಚನೆ ಮಾಡಿದ್ದೀನಿ ನಾನು. ನಮಗೆ ಯಾವಾಗಲೂ ಅನ್ಸೋದು, ನನಗೆ ಆತ್ಮಸಾಕ್ಷಿ ಪ್ರಕಾರ ಹೇಳೋದೇನಂತಂದರೆ, ಇಲ್ಲ ಎಲ್ಲೂ ಹೋಗ್ಬೇಡ, ಇಂಡಿಪೆಂಡೆಂಟಾಗಿ ಹೋಗು ಅಂತಂದು. ಸಾಧ್ಯ ಆದರೆ ನಿಂದೆ ಒಂದು ಪಾರ್ಟಿ ಹುಟ್ಟಾಕು ಅಂತಲೂ ಹೇಳುತ್ತೆ, ಅಷ್ಟು ಬಂಡ ಧೈರ್ಯನೂ ಇದೆ. ಬಟ್ ಪ್ರಾಕ್ಟಿಕಲ್ಲಾಗಿ ನೋಡಿದಾಗ ಇದ್ರ ಬಗ್ಗೆ ಏನು ಯೋಚನೆ ಮಾಡಿದ್ದೀನಿ ಅಂತಂದರೆ, ಕ್ಯಾನ್ ಐ ಮೇಂಟೈನ್ ಮೈ ಇಂಟಿಗ್ರಿಟಿ ಇನ್ ಎನಿ ಅದರ್ ಪಾರ್ಟೀಸ್, ಎನಿ ಪಾರ್ಟಿ, ಅದು ಪಾರ್ಟಿ ಐಡಿಯಾಲಜಿ ಏನಾದರೂ ಇರ್ಬೋದು. ಡಿಸ್ಪೈಟ್ ದಟ್ ಪಾರ್ಟಿ ಐಡಿಯಾಲಜಿ, ನಾನು ನನ್ನ ಇಂಟಿಗ್ರಿಟಿ, ನನ್ನ ಒಳ್ಳೆತನ, ನನಗಿರೋ ಒಂದು ವಿಷನ್ನು ಏನಿದೆ ಅದನ್ನು ಮೇಂಟೈನ್ ಮಾಡ್ಕೋಬೋದು. ಅಷ್ಟು ಫ್ರೀಡಮ್ ಸಿಗುತ್ತೆ ಅನ್ನೋದಾದರೆ ನಾವು ಹೋಗ್ತೀವಿ. ಅಲ್ಲಿ ಆ ಫ್ರೀಡಮ್ಮು ಇಲ್ಲ, ನಾನು ಕರಪ್ಟ್ ಆಗ್ಬೇಕಂತ ಅನ್ನೋ ಆ ರೀತಿ ಒಂದು ಸಂಭವ, ಇದು ಪರಿಸ್ಥಿತಿ ಬಂತು ಅನ್ನೋದಾದ್ರೆ, ಸಂದರ್ಭ ಬಂತು ಅನ್ನೋದಾದರೆ ನಿಜವಾಗ್ಲೂ ಇಲ್ಲಿ ಹೋಗಲ್ಲ. ಕ್ಲಾರಿಟಿ ಇದೆ ನಿಮಗೆ ಅದ್ರ ಬಗ್ಗೆ ಐ ಆಮ್ ವೆರಿ ಕ್ಲಿಯರ್ ಸರ್. ನಮಗಿದು ನಾನು ಹೇಳಿದ್ನಲ್ಲ, ಪವರ್ ಪೊಸಿಷನ್ ನಾಟ್ ಇಂಪಾರ್ಟೆಂಟ್, ನನಗೆ ಪ್ಲ್ಯಾಟ್ಫಾರ್ಮ್. ನಾವೇನು ಈ ಒಂದು ಅವೇರ್ನೆಸ್ ಮಾಡ್ಬೇಕಂತಿದ್ದೀನಿ, ಅದಕ್ಕೆ ಪ್ಲ್ಯಾಟ್ಫಾರ್ಮ್ ಬೇಕು. ಅದು ಮ್ಯಾಕ್ಸಿಮಮ್ ಇಂಪ್ಯಾಕ್ಟ್ ಇರೋ ಕಡೆ ನಾವು ಹೋಗಬೇಕು. ಸೊ ಹಾಗಾಗಿ ಇಫ್ ಸಮ್ಮನ್ ಈಸ್ ಗೋಯಿಂಗ್ ಟು ಫೆಸಿಲಿಟೇಟ್. ಅಲ್ಲ, ಯಾವ ಪಾರ್ಟಿಯಲ್ಲಿ ಇವತ್ತು ಸಿದ್ಧಾಂತಗಳು ಇಲ್ಲ, ಮೇಲ್ನೋಟಕ್ಕೆ ಹಂಗೆ ಕಾಣ್ತಾವೆ. ಈ ಎಲೆಕ್ಷನ್ ಮಾಡಿದ್ಮೇಲೆ ಅದು ಗೊತ್ತಾಗಿರೋದು. ಅವರು ಎಲ್ಲರೂ ಚೆನ್ನಾಗಿದ್ದಾರೆ ಒಬ್ರಿಗೆ. ಪ್ರೈವೇಟಲ್ಲಿ ಯಾರು ಮುಸ್ಲಿಮ್ನ ಹೇಟ್ ಮಾಡಲ್ಲ, ಅದು ಸ್ಪೀಚಲ್ಲಿ. ಅದೇ ಯಾರು ಅದನ್ನು ಮಾತಾಡ್ತಾರಲ್ಲ ಅವ್ರಿಗೆಲ್ಲ ಫ್ರೆಂಡ್ಸ್ ಅವರೇ ಇರ್ತಾರೆ. ಹೌದು, ಇದು ಶೋ ಆಫ್ ಇದೆ. ಇಂಡಿಯನ್ ಪಾಲಿಟಿಕ್ಸ್ ಇಸ್ ಎ ಶೋ ಆಫ್, ಎಮೋಷ್ನಲ್ ಡಿಸ್ಪ್ಯೂಟ್ ಇದೆ. ಹಾಗಿದ್ದಾಗ ನೀವು ಆ ಭ್ರಮನಿರ್ಸನ ಆಗುತ್ತೆ ನಿಮ್ಗೆ, ಇಫ್ ಯು ಸಿ ದಟ್ ಇನ್ ಎ ಡೀಪ್ ರೂಟೆಡ್ ವೇ. ಆಗಿದ್ದಾಗ ಅದೆಲ್ಲ ಅದೊಂದು ವಾಸ್ತವಾಂಶನ ತಲೆ ಇಟ್ಕೊಂಡು ನೀವು ರಾಜಕಾರಣ ಪ್ರವೇಶ ಮಾಡಿದಾಗ ಒಂದು ಕ್ಲಾರಿಟಿ ಇರುತ್ತೆ ನಿಮ್ಗೆ, ಅದ್ರ ಬಗ್ಗೆ ಒಂದು ಕಾನ್ಸಿಯಸ್ನೆಸ್ ಇರಬೇಕು. ಅಲ್ಲ, ಇರುತ್ತೆ ಸರ್. ಈಗ ನಮ್ಮದು ಬಂದಿರೋದು ಒಂದು ಒಳ್ಳೆ ಕೆಲಸ ಮಾಡೋದಕ್ಕೆ, ಅದು ಕಾಂಪ್ರಮೈಸ್ ಆಗುತ್ತೆ ಅಂತಂದರೆ ವಿಲ್ ಕ್ವಿಟ್. ಹಂಗೇನಾರ ಕಾನ್ಸ್ಟಿಟ್ಯೂನ್ಸಿ ನಿಮ್ಮ ತಲೆಯಲ್ಲಿದೆಯಾ? ಇನ್ನೂ ಡಿಸೈಡ್ ಮಾಡಿಲ್ಲ. ಅಂದರೆ ದಾವಣಗೆರೆನಲ್ಲೇ ಮಾಡಬೇಕಂತ. ದಾವಣಗೆರೆನಲ್ಲಿ ಒನ್ ಆಫ್ ದ ಕಾನ್ಸ್ಟಿಟ್ಯೂನ್ಸ್, ಅದು ದಾವಣಗೆರೆ ಉತ್ತರ ಇರ್ಬೋದು, ಹೊನ್ನಾಳಿಗಿದೆ, ಹರಿಹರ ಇದೆ, ಹರಪನಹಳ್ಳಿ, ಇವು 4 ಕಾನ್ಸ್ಟಿಟ್ಯೂಯೆನ್ಸಿ ಸೂಕ್ತ ಇದ್ದಾವೆ. ಅದು ಓಡಾಡ್ತಾ ಇದ್ದೀನಿ ಎಲ್ಲದರಲ್ಲೂ. ರಾಜಕಾರಣದಲ್ಲಿ ಜಾತಿ ಜನಸಂಖ್ಯೆನೂ ಕೌಂಟ್ ಆಗುತ್ತಲ್ಲ, ಅದನ್ನ ಹೆಂಗೆ ಕೌಂಟ್ರ್ ಮಾಡ್ತೀರಿ ಸರ್? ನೀವು ಕರ್ನಾಟಕದಲ್ಲಿ ಹಲವಾರು MLAಗಳು ನೋಡಿದರೆ ಅವರ ಕಮ್ಯುನಿಟಿ ವೋಟ್ಸು ಕೆಲವೊಂದು ಕಡೆ 2,000 3,000. ಹೌದು, ಹಂಗಿದ್ರು ಕೂಡ ಅವ್ರು ಗೆಲ್ಕೊಂತ ಬಂದಿದ್ದಾರೆ. ಅದಕ್ಕೊಂದು ಪಾರ್ಟಿ ಬೇಸರ ಇರುತ್ತೆ, ಪರ್ಸನಲ್ ಇಮೇಜ್ ಇರುತ್ತೆ. ಕೆಲವೊಬ್ರು ಇಂಡಿಪೆಂಡೆಂಟ್ ಪರ್ಸನಲ್ ಇಮೇಜ್. ಹೌದು. ಸೊ ನನಗೆ ಅದ್ರ ಮೇಲೆ ನಂಬಿಕೆ ಇದೆ. ನಾನು ಈ ಜಾತಿ ಲೆಕ್ಕಾಚಾರ ನೋಡಿ ಹೋಗೋದಕ್ಕಿಂತ, ಸೊ ಐ ಥಿಂಕ್ ಒಂದು ಪರ್ಸ್ನಲ್ ಇಮೇಜ್ ಒಂದು ಸೃಷ್ಟಿ ಮಾಡ್ಕೊಂಡ್ರು ಅಂತ ಐ ಥಿಂಕ್ ದೇರ್ ಇಸ್ ಪಾಸಿಬಿಲಿಟಿ. ಓಕೆ, ಹಾಗಿದ್ದಾಗ ನಮಗೆ ಎರಡು ಇವತ್ತಿನ ಯೂತ್ಸ್ಗೆ ನಾನು ನನ್ನ ಪ್ಲ್ಯಾಟ್ಫಾರ್ಮ್ ಮೂಲಕ ಕೇಳ್ಕೊಳ್ತೀನಿ. ಒಂದು, ನೀವು ನಮ್ಮ ಮಕ್ಕಳು, ಬಡವ್ರ ಮಕ್ಕಳು ವಿಶೇಷವಾಗಿ ಆರ್ಥಿಕ ಸಬಲತೆ ಇಲ್ಲದವರು ಹೇಗೆ ಇನ್ಸೈಟ್ಸ್ ಅವರಿಗೆ ಒಂದು ಒಳ್ಳೆಯ ಉದ್ಯೋಗಾವಕಾಶವನ್ನು ಕೊಡಬೇಕು ಅನ್ನೋದು ಒಂದು. ಹಾಗೆ ವಿನಯ್ ಸಾರ್ವಜನಿಕ ಜೀವನಕ್ಕೆ ರಾಜಕಾರಣಕ್ಕೆ ಬಂದರೆ 10ರಲ್ಲಿ 11 ಆಗಬಾರ್ದು ಅನ್ನೋದು ಒಂದು ಕಾನ್ಸೆಪ್ಟ್. ಬಿಕಾಸ್ ಐ ಆಮ್ ಅಬ್ಸರ್ವಿಂಗ್ ಯುವರ್ ಆ್ಯಕ್ಟಿವಿಟೀಸ್ ಫ್ರಮ್ ದ ಡಿಸ್ಟೆನ್ಸ್. ಜಗತ್ತಿನಲ್ಲಿ ಏನು ನಡೀತದೆ ಅನ್ನೋದನ್ನು ನಾವು ಸೂಕ್ಷ್ಮ ಗಮನಿಸ್ತಾ ಇದ್ದಾಗ ಇದು ಒಂದು ಭರವಸೆ ಇದೆ ಅನ್ನುವಂಥ ಮಾತಿರ್ತದೆ. ಆ ಭರವಸೆಯನ್ನು ನೀವು ಹುಸಿ ಮಾಡದೆ ಸಕ್ಸಸ್ ಆಗಲಿ ಅಂತ ಬಯಸ್ತೀವಿ. ಮತ್ತು ನೀವು ಡೀಪ್ ರೂಟೆಡ್ ಆಗಿ ಜಾತಿಯನ್ನು ಮೀರಿ ಜನರ ಹತ್ರ ಹೋದಾಗ 1-to-1 ಕನೆಕ್ಟ್ ಆದಾಗ ನಿಮ್ಮ ಐಡಿಯಾಲಜಿ ವರ್ಕೌಟ್ ಆಗ್ತದೆ ಅಂತ ನನಗೆ ಅನಿಸ್ತದೆ. ನಿಮ್ಗೆ ಒಳ್ಳೇದಾಗಲಿ ಅಂತ. ಇದ್ರ ಬಗ್ಗೆನೂ ನನಗೆ ಕ್ಲಾರಿಟಿ ಇದೆ. ಅಂದರೆ ಐ ಡೋಂಟ್ ವಾಂಟ್ ಟು ಕಾಂಪ್ರಮೈಸ್ ಮೈ ಇಂಟಿಗ್ರಿಟಿ. ಮೊನ್ನೆ MP ಎಲೆಕ್ಷನ್ ಯಾಕೆ ಹಿಂದೆ ಸರಿಲಿಲ್ಲ ಅಂತ ಕೇಳಿದರು. ನಾನು ಹೇಳಿದ್ದಿದ್ದೇನೆ, ನಾನು ಜನಗಳಲ್ಲಿ ಭರವಸೆ ಮೂಡಿಸ್ಬಿಟ್ಟಿದ್ದೀನಿ. ಯಾರೇನೇ ಹೇಳಿದ್ರು ಈ ಕ್ಷೇತ್ರಕ್ಕೆ ಬರ್ತೀನಿ ಅಂತಂದು, ಆ ಭರವಸೆ ಸುಳ್ಳು ಮಾಡೋದು ಬೇಡ ಅಂತಂದು. ಸೊ ಇವಾಗ ಹೊಸ ಭರವಸೆಗಳು ಸೃಷ್ಟಿಯಾಗಿರುತ್ತೆ. ನೀವು ಒಂದು ಹೇಳಿದ್ರಿ ಹಿಂಗೆ, ಇವರು ಎಲ್ಲರ ಹತ್ರ ಆಗಲ್ಲ ಅಂತಂದು. ಸೊ ಅದ್ರ ಬಗ್ಗೆ ನನಗೆ ಸ್ಟ್ರಾಂಗ್ ಅವೇರ್ನೆಸ್ ಇರುತ್ತೆ ಯಾವಾಗಲೂ. ಸೊ ಹೋಪ್ಫುಲಿ ಐ ವಿಲ್ ಲಿವ್ ಅಪ್ ಟು ಆಲ್ ಆಫ್ ಯುವರ್ ಎಕ್ಸ್ಪೆಕ್ಟೇಷನ್ಸ್. ಅಂದರೆ ನಿಮ್ಗೆ ವಿಕ್ಟ್ರಿ ಆದ್ರೆ ಓಕೆ, ಯಾವುದೋ ಮೀನ್ಸ್ಲಿಂದ ವಿಕ್ಟ್ರಿ ಆದಾಗ ಒಳ್ಳೇದಾಗುತ್ತೆ. ಆದರ್ಶದ ಹೆಸರಿನಲ್ಲಿ ಪದೇ ಪದೇ ವಿಫಲ ಆದಾಗ ಮನುಷ್ಯ ಆದರ್ಶಗಳನ್ನ ಕೈ ಬಿಟ್ಬಿಡ್ತಾನೆ. ಕರೆಕ್ಟ್. ದಟ್ಸ್ ದ ಪ್ರಾಬ್ಲಮ್. ಈ ಕಮ್ಸ್ ಟು ರಿಯಾಲಿಟಿ. ಇಲ್ಲ, ನಾವು ಆ ಸ್ಥಾನ ಕೈ ಬಿಡ್ತೀವಿ, ಆದರ್ಶ ಕೈ ಬಿಡಲ್ಲ. ಆ ಒಂದು ನನಗೆ ಐ ಆಮ್ ವೆರಿ ಕ್ಲಿಯರ್ ಅಬೌಟ್ ಇಟ್. ಅಲ್ಲ, ಏನಿದ್ರು ಅಲ್ಟಿಮೇಟ್ಲಿ ದುಡ್ಡು ಮಾಡೋದಲ್ಲ. ದುಡ್ಡು ನಿಮಗೆ ಎಲ್ಲ ಬಿಸ್ನೆಸ್ನಲ್ಲಿ ಸಿಗುತ್ತೆ, ಬೇರೆ ಕಡೆ ಎಲ್ಲ ಕಡೆ ಸಿಗುತ್ತೆ. ನೋಡ್ಬಿಟ್ಟಿದ್ದೀನಿ ಸರ್, ಇವಾಗ ಅದರಲ್ಲಿ ಸ್ಯಾಚುರೇಷನ್ ಆಗ್ಬಿಟ್ಟಿದೆ. ಅಂದ್ರೆ ನಾವು ಆಗರ್ಭ ಶ್ರೀಮಂತಲ್ಲ, ನಿಮಗೆ ಒಂದು ದನದ ಮನೆಯಿಂದ ಬಂದಿರೋದ್ರಿಂದ ಈಗ ನೋಡ್ರದೇ ಜಾಸ್ತಿ ಆಗ್ಬಿಟ್ಟಿದೆ. ಹಂಬಲ್ ಬ್ಯಾಕ್ ಗ್ರೌಂಡ್ ಇದೆಯಲ್ಲ, ಅದನ್ನು ಮರಿದೆ ನಾವು ನಡೆದು ಬಂದ ದಾರಿ ಮರೆಯದೇ ಇರೋದಿದೆಯಲ್ಲ, ಅದು ಕ್ವಾಲಿಟಿ ಆಫ್ ಎ ಮ್ಯಾನ್. ಹೌದು. ನಾನು ಈಗ ಸಗಣಿ ನೆಲ, ಅಂಕುಡೊಂಕಿರೋ ಸಗಣಿ ನೆಲದ ಮೇಲೆ ಒಂದು ಚಾಪೆ ಹಾಸ್ಕೊಂಡು ಆರಾಮಾಗಿ ಮಲ್ಕೊಬೋದು. ನಾನು
ಒಳ್ಳೆ ಬೆಡ್ ಕೊಟ್ಟರು ಮಲ್ಕೋಬೋದು. ಈ ಎರಡೂ ಎಕ್ಸ್ಟ್ರೀಮ್ ಅನುಭವ ಇರೋದ್ರಿಂದ ಅದನ್ನು ಮೀರಿ ಬಂದುಬಿಟ್ಟಿದ್ದೀನಿ ಅಂತ ನನಗೆ ಅನ್ನಿಸ್ತಾ ಇದೆ ಇವಾಗ. ಹಾಗಾಗಿ ಸಮಾಜಕ್ಕೆ ಏನಾದರೂ ಮಾಡೋಣ ಅಂತಂದು ಬಂದಿದ್ದೀನಿ. ಸೊ ಅದು ಒಂದು ಸ್ಟ್ರಾಂಗ್ ಡಿಸೈರ್ ಇರೋದ್ರಿಂದ ಹೋಪ್ಫುಲಿ ದಟ್ ವಿಲ್ ಬಿ ರೆಕಗ್ನೈಸ್ಡ್ ಬೈ ದಿ ಕಾಮನ್ ಮ್ಯಾನ್. ನನಗೆ ಭರವಸೆನೂ ಅದೇ, ನಿಮ್ಮಂಥವ್ರನ್ನ ಬರಲಿ ಅಂತ ಬಯಸ್ತೇವೆ. ಯಾಕಂದರೆ ಹಿಪೋಕ್ರೆಟಿಕ್ ಟ್ರೆಡಿಷನಲ್ ಪೊಲಿಟಿಷಿಯನ್ಸ್ನ ನೋಡಿ ಅವ್ರು ಯಾವುದೋ ಒಂದು ಪಕ್ಷದಲ್ಲಿ ಇರ್ತಾರೆ, ಏನೋ ಸಿದ್ಧಾಂತ ವೇದಿಕೆ ಮೇಲೆ ಹೇಳ್ತಿರ್ತಾರೆ. ಸಂಜೆ ಆದ ತಕ್ಷಣ ಎಲ್ಲರೂ ಫ್ರೆಂಡ್ಸ್ ಇರ್ತಾರೆ. ಎಲೆಕ್ಷನ್ ಬಂದಾಗ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊತಾರೆ, ಒಳ ಒಪ್ಪಂದ ಮಾಡಿಕೊಂಡು ಇಂಥವ್ರನ್ನೇ ಗೆಲ್ಲಿಸ್ತಾರೆ. ಮತ್ತು ಅಂಥದ್ರಲ್ಲಿ ವ್ಯಕ್ತಿಗಳಿಗೆ, ಜಾತಿಗೆ, ಸಿದ್ಧಾಂತಕ್ಕೆ ಏನೂ ಬೆಲೆ ಇಲ್ಲ. ಇಂಡಿಯಾ ಇಸ್ ಎ ಬ್ಯೂಟಿಫುಲ್ ಹಿಪೋಕ್ರೆಟಿಕ್ ಕಂಟ್ರಿ ಅಂತ ನಾವೆಲ್ಲ ಒಪ್ಪುವಂಥ ಸ್ಥಿತಿ ತಲುಪಿದ್ದೇವೆ. ಅಂಥದ್ರಲ್ಲೂ ನಿಮಗೆ ಎಲ್ಲ ಜಾತಿ, ಧರ್ಮ, ಸಿದ್ಧಾಂತಗಳನ್ನು ಮೀರಿ ನಿಮಗೆ ಗೆಲುವು ಸಿಗಲಿ ಅಂತ ನಾನು ಹಾರೈಸಿ ಸದಾ ನಿಮ್ಮಂಥ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಓಕೆ, ನಮಸ್ಕಾರ.